ಅದು ಹೇಗೆ ಅಲ್ಲಿ ವರ್ಕೌಟ್ ಆಗಿರೋದು ಅವುಗಳ ಶೋಧನೆಯಲ್ಲಿ? ನೋಡಲು ಖಂಡ ರಮಣೀಯ ಅಂತ ಹೇಳಿದ್ರು ಸರ್ ಅಲ್ಲಿ. ರಮಣೀಯವಾದ ನೋಟಕ್ಕೆ ರಮಣೀಯ. ರಮಣೀಯವಾದದು. ಓಕೆ, ಅದು ಕಣ್ಣಿನ ಕಾಮುಕತೆ, ಅಟ್ರಾಕ್ಷನ್. ಎರಡನೇದಾಗಿ ಊಟಕ್ಕೆ ರುಚಿಕರವಾದದ್ದು. ರುಚಿಕರವಾದದ್ದು. ಶರೀರದ ಆ ಮೂರನೆಯ ಭಾಗ. ಓಕೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಕಾರ, ಶರೀರದ ದುರುಚೆ, ಊಟಕ್ಕೆ ರಮಣೀಯವಾದದ್ದು. ಮಾತ್ರವಲ್ಲ, ಮೂರನೇದಾಗಿ ಜ್ಞಾನಾರ್ಜನೆಗೆ ದೇವರಂತೆಯೇ ದೇವರಂತೆಯೇ ನಾವು ಆಗ್ತೀವಿ. ಐಶ್ವರ್ಯದ ಅಹಂಕಾರ. ಈ ಮೂರು ಈ ಅವ್ವಲ ಶೋಧನೆಯಲ್ಲಿ ಸೈತಾನನು ಉಪಯೋಗಿಸಿರುವ ಅಸ್ತ್ರಗಳಾಗಿವೆ. ಪ್ರಿಯರೇ, ನಾವು ಪ್ರತಿಯೊಂದು ಶೋಧನೆಗಳು ನೋಡುವಾಗ ಈ ಮೂರು ಅಸ್ತ್ರಗಳೇ ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸುವುದು. ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಬೀಳಿಸುವಂತೆ ಅವನು ಪ್ರಯತ್ನ ಪಡುತ್ತಾನೆ. ಇನ್ನು ನಾವು ಮುಂದುವರಿಸಿ ನೋಡುವುದಾದ್ರೆ 4ನೇ ಅಧ್ಯಾಯದಲ್ಲಿ ಹವ್ವ ಮತ್ತು ಆದಮಿಗೆ ಮೊದಲನೆಯ ಮಗು ಉಂಟಾಯಿತು. ಈ ಮೊದಲನೆಯ ಮಗು ಉಂಟಾಗುವಾಗ ಇವರ ಚಿಂತೆ ಎಲ್ಲ ಏನು ಹೇಳ್ತೀರಾ? ದಯಾಲ ಹೇಳ್ತೀರಾ? ಈ ಮಗುನ ಇದು ಮೇಲೆ ಎತ್ತಬೇಕು, ಮಗುನ ಸಾಕ್ಬೇಕು. ಅಂದ್ರೆ ಮಗುನ ಹೇಗೆ ಕೇರ್ ಮಾಡ್ಬೇಕು, ಶೋಧನೆ ಅಲ್ಲಿ ಸೈತಾನ್ನ ಬಲೆಗೆ ಒಳಗಾಗಿದ್ರಲ್ಲ ಬದ್ರ, ಅದರಿಂದ ರಕ್ಷಿಸ್ಬೇಕು ಅನ್ನೋ ಒಂದೇ ಮಗುನ ಪ್ರೀತಿ ಮಾಡೋದ ಕಡೆನೆ ಹೋಗ್ತದೆ ಅವ್ರು. ಓಕೆ, ಈ ಮಗ ಉಂಟಾದಾಗ ಮಾಸ್ಟರ್ ನಾನ್ ತಿಂದೆ, ನೀನ್ ತಿಂದೆ, ನಾನ್ ತಂದ್ಕೊಟ್ಟೆ, ನೀನ್ ತಂದ್ಕೊಟ್ಟೆ, ನಾನಲ್ಲ ನನ್ನನ್ನ ಅದು ಕೊಡ್ತು, ಆ ತರ ಒಂದು ಹಿಂದೆ ಏನ್ ಘಟನೆ ನಡೀತು ಅದನ್ನ ನಾವು ಒಪ್ಕೊಳ್ಳದೆ ಒಬ್ರ ಮೇಲೆ ಒಬ್ರು ಹಾಕಿ. ಓಕೆ, ಅದು ಇನ್ನೊಂದು. ಆದ್ರೆ ಈ ಮಗು ಉಂಟಾದ ತಕ್ಷಣನೇ ಅವಳ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ಪಿತಾ ದೇವರು ಹೇಳಿದ್ರಲ್ಲ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಏನು? ಇವಳ ಸಂತಾನವು ವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುದಿವಳ ಸಂತಾನ ನಿನ್ನ ತಲೆಯನ್ನು ಕಚ್ಚುವೆ ನೀನ ಸಂತಾನದ ಇಮ್ಮಡಿ. ಸೊ ಈಗ ಅವಳ ಮನಸ್ಸಿನಲ್ಲಿ ಏನಿದೆ? ಈ ಸಂತಾನವನ್ನು ನೋಡಿದ ತಕ್ಷಣನೇ ಪಿತ ದೇವರು ಹೇಳಿದಾರಲ್ಲ, ಇದೇ ಆ ಸಂತಾನ. ಅವಳ ಮನಸ್ಸಿಗೆ ಅದಷ್ಟು ಬಂತು, ಇವಳು ಸೈತಾನನನ್ನು ಸೋಲಿಸುವನು. ಓಕೆ, ಸೊ ಯಾಕೆಂದ್ರೆ ಪಿತ ದೇವರು ಹೇಳಿದ್ರಲ್ಲ ಇವಳ ಸಂತಾನ ಅಂತ, ಅದರ ಆ ಕರೆಕ್ಟ್ ಅರ್ಥ ಅವರಿಗೆ ಅರ್ಥ ಆಗಿರಲ್ಲ ಮೋಸ್ಟ್ಲಿ. ಸೊ ಇವಳು ಈ ಕಾಯೇನುಂಟಾದ ತಕ್ಷಣದಿಂದಲೇ ಇವಳ ಮನಸ್ಸಿನ ಚಿಂತೆ ಎಲ್ಲ ಇವನು ಸೈತಾನನ ನಮ್ಮನ್ನು ಸೋಲಿಸಿದ ಸೈತಾನನ ತಲೆ ಜಜ್ಜುವನು. ಸೊ ಆಗಲಿಂದನೇ ಸೈತಾನ್ ಇವನ ಮೇಲೆ ಟಾರ್ಗೆಟ್ ಇದೆ. ಸೈತಾನೊಂದು ಭಯ ಇದೆ, ಮೋಸ್ಟ್ಲಿ ಇವನೇನಾ ನನ್ನ ತಲೆ ಜಜ್ಜುವನು, ಸೈತಾನೊಂದು ಭಯ ಇತ್ತು. ಸೊ ಅದರಿಂದ ಏನಾಗಿದೆ, ಕಾಯ್ತಾ ಇದ್ದ ಅವನು ಹೇಗಾದ್ರೂ ಇವನನ್ನು ಶೋಧನೆಯಲ್ಲಿ ಸೋಲಿಸಬೇಕು. ಶೋಧನೆಯಲ್ಲಿ ಸೋಲಿಸಿದ್ರೆ ಮುಗೀತು, ಮತ್ತೆ ಸೈತಾನಿಗೆ ನಮ್ಮ ಮೇಲೆ ಭಯ ಇಲ್ಲ, ನಮ್ಮ ಮೇಲೆ ಕೇರೂ ಇರಲ್ಲ. ಒಂದು ಶೋಧನೆಯಲ್ಲಿ ಸೋಲಿಸುವವರೆಗೇನೆ, ಅದಾದ್ಮೇಲೆ ಅವನಿಗೆ ಏನು ನಮ್ಮ ಮೇಲೆ ಏನು ಇದಿಲ್ಲ, ಯಾಕಂದ್ರೆ ನಾವು ಸೋತು ಹೋಗಿ ಆಯ್ತು. ಈಗ ನೀವು ಯೋಚನೆ ಮಾಡಿ, ಒಂದು ವೇಳೆ ಆ ಮೊದಲನೆಯ ಬಲಿ ಅರ್ಪಣೆಯ ಆ ಒಂದು ಚರಿತ್ರದಲ್ಲಿ ಕಾಯೇನು ಬಿದ್ದು ಹೋಗದೇ ಇದ್ದಿದ್ದರೆ ಸ್ಟೋರಿ ಸ್ವಲ್ಪ ಬದಲಾವಣೆ ಆಗ್ತಾ ಇತ್ತು. ಆದ್ರಿಂದ ಫಸ್ಟೇ ಕಾಯನನ್ನು ಬೀಳಿಸಲು ಸೈತಾನ್ ಪ್ರಯತ್ನ ಪಟ್ಟ. ಆ ಒಂದು ಬಲಿ ಅರ್ಪಿಸುವ ಆ ಒಂದು ಕಾರ್ಯದಲ್ಲಿ ಕರೆಕ್ಟಾಗಿ ಆ ಶೋಧನೆಗೆ ಒಳಪಟ್ಟ ಸಮಯದಲ್ಲಿ ದೇವರೂ ಸಹ ಅವನಿಗೆ ಶೋಧನೆಗೆ ಒಳಪಡಿಸದಂತೆ, ಶೋಧನೆ ಜಯಿಸುವಂತೆ ಪ್ರೇರಣೆ ಕೊಡ್ತಾ ಇದ್ರು. ಮಗನೇ, ಯಾಕೆ ಕೋಪಗೊಳ್ಳುತ್ತೀಯ? ಮುಖ ಯಾಕೆ ಸಿಂಡರಿಸ್ತೀಯ? ಬೇಡ, ಸೈತಾನ್ ಹೊಸ್ಟೆಲ್ನಲ್ಲೇ ಇದಾನೆ,
ಸೊ ಪ್ರಿಯರೇ, ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ಅವನಿಗೆ ಅದು ಆ ಶೋಧನೆ ಜಯಿಸಲು ಸಾಧ್ಯ ಆಗಲಿಲ್ಲ. ಪ್ರಿಯರೇ, ನಮ್ಮೊಬ್ಬೊಬ್ಬರ ಜೀವನದಲ್ಲೂ ಇದೇನೆ. ಎಲ್ಲಿ ಒಂದು ಅನುಗ್ರಹವನ್ನು ಕೊಡಲು ದೇವರು ಸಿದ್ಧಪಡಿಸ್ತಾ ಇದೀವೋ ಅಲ್ಲಿ ಇಂತಹ ಒಂದು ಶೋಧನೆ ನಮ್ಗೆ ಬಂದೇ ಬರುತ್ತೆ. ಅನುಗ್ರಹ ನಮ್ಮ ಕೈಗೆ ಬರುತ್ತದೋ ಇಲ್ಲವೋ ಎಂಬುದು ಈ ಶೋಧನೆಯಲ್ಲಿ ನಾವು ಜಯಿಸ್ತೀವೋ ಇಲ್ಲವೋ ಇದರ ಮೇಲೆ ಅಡಕವಾಗಿದೆ. ಎನಿ ಒಂದು ದೇವರ ಕಾರ್ಯ ನಮ್ಮಲ್ಲಿ ನಡೆಯೋ ಮುಂಚೆಯೂ ಈ ಶೋಧನೆ ನಮ್ಮಲ್ಲಿ ನಡೆಯುತ್ತದೆ. ಪ್ರಾರ್ಥನಾ ವಿಷಯಗಳಲ್ಲಿ, ದೇವರ ಸೇವಾ ಕಾರ್ಯಗಳಲ್ಲಿ, ಯಾಕೆ ಒಂದು ಉನ್ನತವಾದ ರೀತಿಯಲ್ಲಿ ಒಂದು ರಿಟ್ರೀಟ್ ನಡೆಸುವ ಒಂದು ಪ್ಲಾನ್ ಮಾಡುವಾಗಲೇ ಇದೆಲ್ಲ ಈ ಟೆಸ್ಟ್ ಪಾಸ್ ಆಗಿ ಮಾಡಬೇಕಾಗಿರುವ ಕಾರ್ಯಗಳು. ದೇವರ ಏನೇ ಒಂದು ವಿಷಯಗಳು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವಿಚಾರಣೆಯಲ್ಲಿ, ನಾವಾಗಿರುವ ಸರ್ವಿಸ್ ಟೀಮ್ಗಳಲ್ಲಿ ನಡೆಯುವ ಮುಂಚೆ ಈ ಒಂದು ಟೆಸ್ಟ್ ನೀವು ಪಾಸ್ ಆಗಲೇಬೇಕು. ಟೆಸ್ಟ್ ಪಾಸ್ ಆದ್ರೆ ನಿಮ್ಮ ಕ್ವಾಲಿಫಿಕೇಶನ್ ರೆಡಿ ಇದೆ ಮತ್ತು ನೆಕ್ಸ್ಟ್ ನಿಮ್ಮನ್ನಲ್ಲಿ ಪ್ಲೇಸ್ ಮಾಡ್ಬೇಕಷ್ಟೇ. ಸೊ ಕಾಯನ್ನ ಜೀವನದಲ್ಲಿ ಈ ಟೆಸ್ಟ್ ಫೇಲ್ ಆಯಿತು. ಪಾಸ್ ಆಗಿದ್ರೆ ಈ ಒಂದು ಜನಾಂಗದ ಸ್ಟೋರಿ ಇನ್ನೂ ಏನೋ ಬದಲಾವಣೆ ಆಗ್ತಾ ಇತ್ತು. ಸೊ ಕಾಯನ್ ಟೆಸ್ಟ್ ಅಲ್ಲಿ ಸೋತು ಹೋದ್ರು. ಇನ್ನು ಈ ಟೆಸ್ಟಿಗೆ ಕರ್ಕೊಂಡು ಹೋಗೋರು ಯಾರು? ನಮ್ಮನ್ನು ಟೆಸ್ಟಿಗೆ ಕರ್ಕೊಂಡು ಹೋಗೋರು ಯಾರು? ಪೆರ್ನಾಯಗಂ, ಶೋಧನೆಗೆ ಕರ್ಕೊಂಡು ಹೋಗೋರು ಯಾರು? ಪವಿತ್ರಾತ್ಮ ಸರ್. ದೇವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸರ್, ಪವಿತ್ರಾತ್ಮ. ಶಶಿಕಲಾ ಸೆಷನ್ ಹೇಳ್ತೀರಾ? ನಮ್ಮನ್ನ ಟೆಸ್ಟಿಗೆ ಹಾಕಿ ನಮ್ಮ ಅವಮಾನ ಪಡಿಸೋರೆ ಸೈತಾನ ಅನ್ಸುತ್ತೆ. ದೇವರೇ ಎಲ್ಲಾ ವರಪ್ರಸಾದದಿಂದ ತುಂಬಿದ್ರುನು ಆತರ ಒಂದು ಏನು ಸಂದೇಹ ಪಡೋದು, ನನಗಿಲ್ಲ ಅನ್ಕೊಳ್ಳೋದು, ನನಗೆ ಅದು ಬೇಕು ಅನ್ನೋದು, ಇವೆಲ್ಲ ತಲೆಯಲ್ಲಿ ತುಂಬೋದೇ ಸೈತಾನ. ನಮಗೆ ಒಳಿತಾಗಲು ಆ ಸೋದರಿ ಪರೀಕ್ಷೆ ಬಂದಿರೋದು ದೇವರಿಂದ. ನಮ್ಮನ್ನ ಬೀಳಿಸಲು ಕೆಟ್ಟದಾಗಿ ಮಾಡಲು ಶೋಧನೆ ಬಂದ್ರೆ ಅದು ಶೈತಾನನಿಂದ. ಅಲ್ಲ, ಈ ನಮ್ಮನ್ನು ಕೆಟ್ಟದಾಗಿ ಬರುವ ಶೋಧನೆ ಬಂದರೂ ಸಹ ಅದರಲ್ಲಿ ನಾವು ಆಗಬೇಕು ಎಂಬುದು ದೇವರ ಚಿತ್ತನೆ ಇರ್ತದೆ. ಈಗ ನಾವು ನೋಡೋದಾದ್ರೆ ಯೇಸುವಿಗೆ ಪವಿತ್ರಾತ್ಮರು ಅರಣ್ಯಕ್ಕೆ ಕೊಂಡು ಹೋಗ್ತಾರೆ 4 ಹೌದು ಹೌದು ಹೌದು. ನೋಡಿ, ಆದಿಕಾಂಡ 22:1 ಓದಿ. ಅದು ನೋಡಿ, ಕಾಯನ ಸ್ಟೋರಿ ಆದ್ಮೇಲೆ ಮತ್ತೆ ಬಂದಿರುವುದು ಇನ್ನೊಂದು ಹೊಸ ಜನಾಂಗವನ್ನು ಕೆಟ್ಟಿ ಎಬ್ಬಿಸಲು ದೇವರು ಪ್ರಯತ್ನ ಪಟ್ಟಿರೋದು ಅಬ್ರಾಹಮನ ಮುಖಾಂತರ. ಅಬ್ರಾಹಮನ ರೇಂಜಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಬ್ರಾಹಂ ಆದ್ಮೇಲೆ ಇಸಾಕ್ ಆದ್ಮೇಲೆ ಯಾಕೋಬ. ಆ ಒಂದು ಜನಾಂಗ ಬಿಲ್ಡಪ್ ಮಾಡಕ್ಕೆ, ಸ್ವಂತ ಜನಾಂಗವನ್ನು ಬಿಲ್ಡಪ್ ಮಾಡಕ್ಕೆ ಅಬ್ರಾಹಮನಿಗೆ ದೇವರ ಒಂದು ಮಹಾಕರೆ. ಅದು ಆ ಕರೆ ಆಗುವ ಮುಂಚೆ ಅಬ್ರಾಹಮನಿಗೆ ಬಂದಿರುವ ಶೋಧನೆ 22:1 ಓದಿ. ಸರ್ವೇಶ್ವರ ಸ್ವಾಮಿ ತಾವು ಹೇಳಿದಂತೆ ಸಾರಳಿಗೆ ನೆರವಾದರು, ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದರು. 22:1 ಘಟನೆಗಳಾದ ಬಳಿಕ ದೇವರು ಅಬ್ರಾಹಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಾಹಮನೇ ಎಂದು ಕರೆದರು. ನೋಡಿ, ಅವನು ಯಾರು ಇದರ ಪ್ಲಾನ್ ಮಾಡೋದು? ದೇವರು ಅಬ್ರಾಹಮನನ್ನು ಪರೀಕ್ಷಿಸುವಕ್ಕೋಸ್ಕರ ಅಬ್ರಾಹಮನೇ ಎಂದು ಕರೆದರು. ಅಬ್ರಾಹಮನ ವಿಷಯದಲ್ಲಿ ದೇವರೇ ಡೈರೆಕ್ಟ್ ಆಗಿ ಈ ಟೆಸ್ಟ್ ಪಾಸ್ ಆಗೋದೇ ಮುಖ್ಯ. ನಾವೊಂದು ಟೆಸ್ಟ್ ಪಾಸ್ ಆಗ್ಬಿಟ್ರೆ ಏನಾಗುತ್ತದೆ? ದೇವರ ಕರಗಳಿಗೆ ಶಕ್ತವಾದ ಆಯುಧಗಳಾಗಿ ನಾವು ಆಗಿರುತ್ತೇವೆ. ಮತ್ತೆ ದೇವರಿಗೆ ಆ ಸಮಯಕ್ಕೆ ತಕ್ಕ ರೀತಿಯಲ್ಲಿ ಉಪಯೋಗಿಸಿದ್ರೆ ಸಾಕು. ಈಗ ನೀವು ಮೆಡಿಸಿನ್ ಓದೋದಾದ್ರೆ MBBS ಮುಗಿಸೋದು ಮುಖ್ಯ. ಮುಗಿಸಿದ ನಂತರ ನಿಮ್ಮನ್ನು ಎಲ್ಲಾದ್ರೂ ಒಂದ್ ಕಡೆ ಹಾಸ್ಪಿಟಲ್ ಆಗ್ಲಿ ಎಲ್ಲಾದ್ರೂ ಒಂದ್ ಕಡೆ ಯೂಟಿಲೈಸ್ ಮಾಡ್ತಾರೆ. ಎಂಜಿನಿಯರಿಂಗ್ ಮುಗಿಸುವುದು ಮುಖ್ಯ. ಪಾಸ್ ಆಗಿ ನಿಮ್ಗೆ ಸರ್ಟಿಫಿಕೇಟ್ ಇದ್ರೆ ನಿಮ್ಮನ್ನು ಎಲ್ಲಾದ್ರೂ ಉಪಯೋಗಿಸ್ತಾರೆ.
ಸೊ ಪ್ರಿಯರೇ, ಒಂದು ಎಂಜಿನಿಯರಿಂಗ್ ಪಾಸ್ ಆಗ್ಬೇಕು ಎಂಬುದು ಒಂದು ವೇಳೆ ನಿಮಗಿಂತ ಮಿಗಿಲಾಗಿ ನಿಮ್ಮ ಪೇರೆಂಟ್ಸ್ ನ ಚಿತ್ತ ಇರಬಹುದು. ಯಾಕೆಂದ್ರೆ LKG ಇಂದ ಓದಿ ನೀವು ಒಂದು ಎಂಜಿನಿಯರ್ ಆಗ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಆ ಒಂದೊಂದು ಪರೀಕ್ಷೆಗೆ ಕರ್ಕೊಂಡು ಹೋಗೋದು ಯಾರು? ತಂದೆ. SLC ಪರೀಕ್ಷೆ ನಡೀತಾ ಇದೆ ಈಗ. SLC ಪರೀಕ್ಷೆಗೆ ಸ್ಕೂಲ್ ವರೆಗೆ ಕರ್ಕೊಂಡು ಹೋಗೋದು ತಂದೆ ಅಥವಾ ತಾಯಿ ಅಲ್ವಾ ಪರಿಣಾಮ? ಹೌದು ಸರ್, ಖಂಡಿತ ಸರ್. ಯಾಕಂದ್ರೆ ಅವ್ರಿಗೆ ಏನ್ ಅದಕ್ಕೆ ಅವ್ರನ್ನ ಕೇಳಿ ಅದೆಲ್ಲವನ್ನ ಸಿದ್ಧತೆ ಮಾಡೋ ತಂದೆ ಜವಾಬ್ದಾರಿ, ತಂದೆ ಕೈಲಿ ಇರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಅವನ ಜೊತೆಗೆ ಕೂತು ಅವನನ್ನ ನೈಸ್ ಮಾಡಿ, ಮಗನೇ ನೀ ಪರೀಕ್ಷೆ ಬರೀರಿ. ಸೊ ಈ ಪರೀಕ್ಷೆ ಹಾಳಿಗೆ ತಳ್ಳಿ ಬಿಡುವುದು ತಂದೆನೆ. ಟೀಚರ್ಸ್ ಬಾಕಿಯೆಲ್ಲ ಸೆಕೆಂಡ್ರಿನೇ, ಅದುವರೆಗೆ ಇರುವ ಟ್ರೈನಿಂಗ್ ಮಾತ್ರ ಟೀಚರ್ಸ್ ಇರೋದು. ಕೊನೆಯಲ್ಲಿ ಪರೀಕ್ಷೆಗೆ ತಳ್ಳಿ ಬಿಡುವುದು ತಂದೆ ಅಥವಾ ತಾಯಿ. ಏನಕ್ಕೆ? ಇವನಿಗೆ ಪರೀಕ್ಷೆ ಜಯಿಸಿದ್ರೆ ಮಾತ್ರನೇ ಇವನಿಗೆ ಪ್ಲೇಸ್ಮೆಂಟ್ ಇರೋದು. ಓಕೆ, ಸೊ ಒಳ್ಳೆಯ ಒಂದು ಆಸೆಯಲ್ಲಿ ಪರೀಕ್ಷೆಗೆ ಕರ್ಕೊಂಡು ಅಬ್ರಾಹಮನನ್ನು ಕರ್ಕೊಂಡು ಬಂದು, ಅಬ್ರಾಹಮನ ಟೆಸ್ಟ್ ನೀವು ಯೋಚನೆ ಮಾಡಿ. ಏನ್ ಹೇಳಿದ್ದಾರೆ ದೇವರ ಅಬ್ರಾಹಮನಿಗೆ? ಶಶಿಕಲಾ ಸಿಸ್ಟರ್. ಅವ್ರ ಅಬ್ರಾಹ್ಮಣೆ ಅಂತ ಸುಮ್ನೆ ಕರೀತಾರ ಅಷ್ಟೇ ಬ್ರದರ್. ನಿನ್ನ ಮುಖಾಂತರ ಎಲ್ಲರನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಮಗನ್ನ ದಹನ ಬಲಿಗೋಸ್ಕರ ಕೇಳ್ತಾರೆ. ಒಬ್ಬ ಮುದ್ದು ಮಗನನ್ನು ದೊಡ್ಡ ಬಲಿ ಅರ್ಪಿಸಬೇಕು. ಪ್ರಿಯರೇ, ನೀವೇ ಯೋಚನೆ ಮಾಡಿ, ಸೇಮ್ ಪ್ರೊಸೀಜರ್ ಯೇಸು ಸ್ವಾಮಿಯ ಜೀವನದಲ್ಲಿ ಪಿತಾ ದೇವರು ಫೇಸ್ ಮಾಡಿರೋದು. ತನ್ನ ಮಗನನ್ನು ಬಲಿ ಅರ್ಪಿಸಲು ಆ ಒಂದು ಪ್ರಾಸೆಸ್ ನಾವು ಯೋಚನೆ ಸೇಮ್ ಟು ಸೇಮ್. ಆದ್ರೆ ಇವ್ರಗ ಇಸಾಕನಿಗಾದ್ರೂ ಇದಾಯ್ತು ಬ್ರದರ್, ದೇವರಿಗೆ ಶಿಲುಬೆಗೆ ನೋಡಿ. ಈಗ ಇದೇ ಪ್ರೋಸೆಸ್ ಮಾಡಕ್ಕೆ ಅಬ್ರಾಹಮನನ್ನು ಕರೆದಿದ್ದಾರೆ. ನೀವೇ ಯೋಚನೆ ಮಾಡಿ, ನಮ್ಮಲ್ಲಿ ಯಾರಾದ್ರೂ ಅಬ್ರಾಹಮನ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡೋರು? ಚರ್ಚ್ನೆ ಬಿಟ್ಟು ಫಸ್ಟ್ ಹೊರಗಡೆ ಬಂದ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ನ್ ಸರಿ ಇಲ್ಲ, ನಾ ಬೇರೆ ಯಾರಿಗಾದ್ರೂ ಅದಕ್ ಬದ್ಲಾಗೆ ಮಾಡ್ತೀನಿ ಅಂತ ಹೇಳೋದು. ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಹಿಂಗೆ ನಮ್ಮ ಇದ್ರ ತರ ಇದ್ರೆ ಅವ್ರು ಬೇಡ ನಾನೇ ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಇವನ್ ಹೇಳ್ಬೋದಿತ್ತು, ಇದು ದೇವ್ರು ಕೊಟ್ಟಿರೋ ಪ್ರೇರಣೆನಾ? ದೇವ್ರು ಈ ತರ ಪ್ರೇರಣೆ ಎಲ್ಲ ಕೊಡ್ತಾರಾ? ಮೋಸ್ಟ್ಲಿ ಅಲ್ಲ. ಅವನಲ್ಲೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದಿತ್ತು. ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗುವ ಸಾಧ್ಯತೆ ಇತ್ತು. ಹೋಗುವ ಅಗತ್ಯ ಇರ್ಲಿಲ್ಲ. ಬೇಕಾದ್ರೆ ಹೋಗದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಇವನ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ತಾ ಇತ್ತು. ಅಲ್ಲಿ ಆ ಜನಾಂಗ, ಇಸ್ರಾಯೇಲ್ ಜನಾಂಗ ಅಲ್ಲಿ ಪ್ರಾರಂಭ ಆಗ್ತಾ ಇರ್ಲಿಲ್ಲ. ನೀವು ಯೋಚನೆ ಮಾಡಿ, ಅಬ್ರಹಾಮನ ಸ್ಟ್ರೆಂಗ್ತ್ ಪಿತಾಮಹ ಎಂದು ಹೇಳುವಾಗ ದೇವರು ಮಗನನ್ನು ಬಲಿ ಅರ್ಪಿಸಿ ಅಂತ ಹೇಳಿದ್ರು. ಎಸ್ ಲಾರ್ಡ್ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಮತ್ತೆ ಅಲ್ಲಿ ನಿಂತು ಚರ್ಚೆ ಮಾಡಕ್ಕೆಲ್ಲ ಚೂರು ಸಮಯ ಸ್ಪೆಂಡ್ ಮಾಡಿಲ್ಲ. ಸಾರಳನ್ನು ಕರೆದು, ಸಾರಳೆ ಏನ್ ಮಾಡ್ಲಿ ಈಗ, ದೇವ್ರು ಕರೆದಿದಾರಲ್ಲ, ಕರ್ಕೊಂಡು ಹೋಗು, ಬಲಿ ಅರ್ಪಿಸಿ ಅಂತ ಹೇಳಿದಾರಲ್ಲ, ನಾವ್ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ರೆ ಏನಾಗ್ತಾ ಇತ್ತು? ಇಸಾಕನ್ಗೆ ಇಟ್ಕೊಂಡು ಅಬ್ರಾಹ್ಮನ್ ಹೊರಗಡೆ ಹಾಕಿರೋರೆ. ಖಂಡಿತವಾಗಿಯೂ ಈ ಪ್ರೋಸೆಸ್ ನಡೀತಾ ಇರಲಿಲ್ಲ. ಆದ್ರೆ ಕೆಲವು ವಿಷಯಗಳು ನಾವು ಯಾರಿಗೆ ಹೇಳ್ಬೇಕು ಅದು ಹೇಳ್ಬೇಕು, ಕೆಲವು ವಿಷಯಗಳು ಯಾರಿಗೆ ಹೇಳ್ಬಾರ್ದು. ಎಲ್ಲಾ ವಿಷಯಗಳು ನಾವ್ ಎಲ್ರಿಗೂ ಹೇಳ್ಬೇಕಂತ ಇಲ್ಲ. ಎಷ್ಟೋ ಕಡೆ ಒಂದು ಪ್ರಾರ್ಥನೆ ವಿಷಯ, ಧ್ಯಾನದ ವಿಷಯ ನಾವು ಬೇರೆಯವರಿಗೆ ತಿಳಿಸುವಾಗ ಏನಾಗ್ತದೆ? ಅಲ್ಲೇ ಮುಗೀತು ಅಲ್ವಾ? ಏನಾದ್ರೂ ಒಂದು ಫಿಟ್ಟಿಂಗ್ಸ್ ಮಾಡಿ, ಅಥವಾ ಹೇಳೋದು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಾ ಇದ್ದೀವಿ. ಕೆಲವು ಮುಖಂಡರಿಗೆ ನಮ್ಗೆ ಈ ತರ ಒಂದು ಇದೆ ಅಂತ ಹೇಳುವಾಗಲೇ ಅವರಿಗೆ ಉರಿ ಸ್ಟಾರ್ಟ್ ಆಗುತ್ತದೆ. ಅಲ್ಲಲ್ಲೇ ನಿಮ್ಮನ್ನು ಮಟ್ಟ ಮಾಡುವ ಪ್ರಯತ್ನಗಳು ನಡೆಯುತ್ತದೆ. ಸೊ ಎಲ್ಲಾ ವಿಷಯಗಳು ಎಲ್ರಿಗೂ ಹೇಳ್ಬೇಕಂತ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಸಾರಳಿಗೆ ಒಂದು ವೇಳೆ ಹೇಳಿದ್ರೆ ಆ ಬಲಿ ಅರ್ಪಣೆ ಅಲ್ಲಿ ನಡೀತಾ ಇರ್ಲಿ. ಆ ಒಂದು ಪ್ರೋಸೆಸ್
ಮಾತ್ರವಲ್ಲ, ಅಬ್ರಾಹಮನು ಅಲ್ಲಿ ಜಯಶಾಲಿ ಆಗುವ ಕಾರ್ಯ ಅಲ್ಲಿ ನಡೀತಾ ಇರಲಿಲ್ಲ. ನಾವು ತುಂಬಾ ಚರ್ಚೆ ಮಾಡ್ತೀವಿ. ನಾವು ಚರ್ಚೆ ಈ ರೀತಿ ಘಟನೆ ಬರುವಾಗ ಏನ್ ಮಾಡೋಣ, ಬೇಕಾ ಬೇಡವಾ ಅಂತ ಕೂರ್ಸ್ಬಿಡುತ್ತು. ನಾನು ಸುಮಾರು ಸತಿ ನೋಡಿದೀನಿ, ಏನಾದ್ರು ಒಂದು ಕಾರ್ಯ ಟೆಸ್ಟಿಂಗ್ ಬರುವಾಗ್ಲೇ ಚರ್ಚೆ ಜಾಸ್ತಿ ಆಗ್ತದೆ. ಸೊ ಅದರಿಂದ ಈ ದೇವರು ಕರೆಯುವ ಕಾರ್ಯ ಬರುವಾಗ ಯಾವ ಚರ್ಚೆಗೂ ಹೋಗ್ಬೇಡಿ. ದೇವರು ಕರೆದಿದ್ದಾರೆ ಎಂದು ಕನ್ಫರ್ಮ್ ಆಗ್ಬಿಟ್ರೆ ಮುಂದೆ ಹೋಗುದಷ್ಟೇ. ಯಾವತ್ತು ದೇವರು ಕೊಡುವ ಟೆಸ್ಟ್ ಸೋತು ಹೋಗುವಂತ ದೇವರು ಮಾಡಲ್ಲ. ನಾವಾಗಿ ಸೋತ್ರೆ ಮಾತ್ರನೇ ಸೋರುವುದು. ಅರ್ಥ ಆಯ್ತಲ್ಲ? ಸೊ ದೇವರು ಕರೆದರು, ಅಬ್ರಾಹಂ ಕರ್ಕೊಂಡೇ ಹೋಗ್ತಾ ಇದ್ದಾರೆ. ನೀವು ಆ ಫುಲ್ ಪ್ರಾಸೆಸ್ ನೋಡಿದ್ರೆ ಗೊತ್ತಾಗ್ತದೆ, ಅಬ್ರಾಹಮನಿಗೆ ಅಲ್ಲಿ ಒಂದು ಚೂರು ಸಂಶಯ ಇಲ್ಲ. ಅಪ್ಪ ಬೆಲಿ ವಸ್ತು ಇಲ್ಲಿ ಎಲ್ಲ ಇದೆ, ಐಟಮ್ಸ್ ಎಲ್ಲ ಇದೆ, ಬೆಲಿಗೆ ಬೇಕಾಗಿರೋ ಎಲ್ಲವೂ ಇದೆ, ಎಲ್ಲಿ ಬೆಲಿ ವಸ್ತು? ಅಬ್ರಾಹಂ ಹೇಳ್ತಾ ದೇವರು ಕೊಡ್ತಾರೆ. ಪ್ರಿಯರೇ, ಇರಬೇಕು ನಮ್ಮ ಆ ಒಂದು ಟೆಸ್ಟ್ಗಳಲ್ಲಿ ಜಯಶಾಲಿ ಆಗುವವರ ಒಂದು ಲಕ್ಷಣ ಹೀಗಿರ್ಬೇಕು. ಮೇಲೆ ಹೋದರು, ಮೇಲೆ ಹೋಗಿದ್ದಂತ ಬೆಲಿ ಪೀಠವನ್ನು ಕಟ್ಟಿದ್ರು. ಕೊನೆಯಲ್ಲಿ ತಗೊಂಡೋಗಿ ಇವನನ್ನು ಅಲ್ಲಿ ಕೈಯ ಕಾಲು ಕಟ್ಟಿ ಮಲಗಿಸಿ ಆಯ್ತು. ಆ ಟೈಮಲ್ಲಿ ಅಬ್ರಾಹಂ ನೋಡ್ತಾ ಇಲ್ಲ, ಎಲ್ಲಿ ದೇವ್ರು ಕೊಡ್ತಾರ ಅಂತ ಹೇಳಿದ್ರಲ್ಲ. ಒಂದು ಟೆನ್ಷನ್ ಅಬ್ರಾಹಮನ ಮನಸ್ಸಿನಲ್ಲಿ ಇಲ್ಲ. ದೇವ್ರು ಕೊಡ್ತಾರಂತ ಹೇಳಿದ್ರಲ್ಲ, ಕೈ ಕೊಡ್ತಾರ ಈ ಚಿಂತೆಗಳು ಜಾಸ್ತಿ ಅಬ್ರಾಹಮನ ಮನಸ್ಸಿನಲ್ಲಿ ಬರ್ಬೇಕಿತ್ತು. ಇಂದಾಗ ಚಿಂತೆನೇ ಇಲ್ಲ. ಬೆಲಿ ಅರ್ಪಿಸಲು ಹೋಗ್ತಾ ಇದ್ದಾರೆ. ಆ ಕೊನೆಯ ಗಳಿಗೆಯಲ್ಲಿ ದೇವರು ಮಧ್ಯೆ ಬಂದರು. ಪ್ರಿಯರೇ, ಪ್ರತಿಯೊಂದು ಟೆಸ್ಟು ನಮಗೆ ಹೀಗೇನೆ, ಕೊನೆಯವರೆಗೆ ನಮ್ಗೆ ಬಿದ್ದು ಹೋಗ್ತದೆ, ಕೈ ಬಿಟ್ಟು ಹೋಗ್ತದೆ ಎಂಬ ಆ ಒಂದು ಚಿಂತೆ ಬರ್ಬಹುದು. ಆದ್ರೆ ದೇವರೇ ನಮ್ಮನ್ನು ಟೆಸ್ಟಿಗೆ ಕರ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಸೋತು ಹೋಗಲ್ಲ. ಕಾರಣ ದೇವರಿಗೆ ನಮ್ಮ ಕೆಪಾಸಿಟಿ ಗೊತ್ತಿದೆ. ನಾವು ನೋಡಿದೀವಲ್ಲ, 1 ಕೊರಿಂಥ್ಯ 10:13 ನಿಮ್ಮ ಶಕ್ತಿಗೆ ಮಿಗಿಲಾದ ಯಾವ ಶೋಧನೆಯೂ ದೇವರು ಕೊಡಲ್ಲ. ಹಾಗಾದ್ರೆ ದೇವರು ಕೊಡೋದು ಯಾವ ರೇಂಜ್ ವರೆಗೆ ಕೊಡ್ತಾರೆ? ನಾವು ಸಹಿಸಷ್ಟು, ಎಷ್ಟು ನಿಮಗೆ ಸಹಿಸಕ್ಕೆ ಸಾಧ್ಯವಿದೆ ಆ ರೇಂಜಿಗೆ ಮಾತ್ರ ನಮ್ಗೆ ಕೊಡುವುದು. ಕೆಲವರಿಗೆ ಸಹಿಸುವ ಶಕ್ತಿ ಜಾಸ್ತಿ ಇದೆ, ಆಗ ಅವರಿಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಅಂದ್ರೆ ಅವರ ಟೆಸ್ಟ್ ರಿಸಲ್ಟ್ ತುಂಬಾ ಜಾಸ್ತಿ ಇರ್ತದೆ. ಅರ್ಥ ಆಯ್ತಲ್ಲ? ರ್ಯಾಂಕಿಂಗ್ ಜಾಸ್ತಿ ಇರ್ತದೆ ಅವರದು. ನೀಟ್ ಪರೀಕ್ಷೆಯಲ್ಲಿ ಒಂದು ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಅಂದ್ರೆ ಭಯಂಕರ ರ್ಯಾಂಕಿಂಗ್. ಅವರ ಟೆಸ್ಟ್ ಭಯಂಕರ ಆಗಿರ್ತದೆ. ಸೊ ಅದೇ ರೀತಿಯಲ್ಲಿ ಅಬ್ರಾಹಂ ಕೊನೆಯ ಗಳಿಗೆಯವರೆಗೆ ಒಂದು ಎಕ್ಸ್ಪೆಕ್ಟೇಷನೇ ಇರಲ್ಲ. ಇನ್ನು ಮುಂದೆ ಏನು ಎಂಬ ಪ್ರಶ್ನೆನೇ ನಮ್ಗೆ ಅದಕ್ಕೆ ಉತ್ತರ ಇರಲ್ಲ. ಈ ರೀತಿಯಲ್ಲಿ ಒಂದು ಟೆಸ್ಟ್ ಪ್ರಿಯರೇ ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ಈ ತರ ನಡೆದಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿದೆ. ಆದ್ರೆ ಎಷ್ಟೋ ಬಾರಿ ಇದರಲ್ಲಿ ಕೊನೆಯಲ್ಲಿ ದೇವರನ್ನು ಕಂಪ್ಲೇಂಟ್ ಹೇಳಿ, ದೇವರ ಬಗ್ಗೆನೂ ಮಾತಾಡಿ, ಇವ್ರು ಸರಿ ಇಲ್ಲ ಅಂತ ಹೇಳಿ ದೂರ ಹೋಗಿ ಆ ಟೆಸ್ಟ್ಗಳು ಸೋತು ಹೋದವರು ನಾವುಗಳು. ಎಲ್ಲೆಲ್ಲೋ ಕೆಲವು ಟೆಸ್ಟ್ ಅಲ್ಲಿ ಪಾಸ್ ಆಗಿದೀವಿ, ಅದರಿಂದ ನಾವಿಲ್ಲಿದ್ದೀವಿ. ಪ್ರಿಯರೇ, ಟೆಸ್ಟ್ಗಳು ಇನ್ಎವಿಟಬಲ್, ನಾವು ಫೇಸ್ ಮಾಡಲೇಬೇಕು. ಟೆಸ್ಟ್ ಬರುವಾಗಲೇ ನೀವು ಅರ್ಥ ಮಾಡಿ, ದೇವರು ದೊಡ್ಡ ಒಂದು ಅನುಗ್ರಹ ಕಾದಿಟ್ಟಿದ್ದಾರೆ. ಸುಮ್ಮನೆ ಕೊಡಕ್ಕಾಗಲ್ಲ. ನೀವು ಟೆಸ್ಟ್ ಪಾಸ್ ಆದ್ರೆ ಮಾತ್ರನೇ ಅದು ಕೊಡಕ್ಕಾಗ್ಬೋದು. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ನಿಮ್ಗೆ ಎಲ್ಲಿ ಅನುಗ್ರಹಗಳು ಬಂದಿದೆ ನಿಮ್ ಜೀವನದಲ್ಲಿ, ಅದು ಜಸ್ಟ್ ಹಿನ್ನೆಲೆಯಲ್ಲಿ ನೋಡಿ ದೊಡ್ಡ ಟೆಸ್ಟ್ ನೀವು ಬರೆದಿರ್ಬೋದು. ಮಕ್ಕಳಿಲ್ಲ ಎಂಬ ಅವಸ್ಥೆಯಲ್ಲಿ ಇರಬಹುದು. ಆದ್ರೆ ಆ ಟೆಸ್ಟ್ ಪಾಸ್ ಆಗಿದಾಗ ಅನೇಕ ಮಕ್ಕಳನ್ನು ದೇವರು ಕೊಟ್ಟಿರುವ ಸನ್ನಿವೇಶಗಳಿರಬಹುದು. ಈ ಮಗುವಿನಿಂದ ಪ್ರಯೋಜನ ಇಲ್ಲ ಎಂಬ ರೀತಿಯಲ್ಲಿ ಹೇಳೋರುಂಟು. ಆದ್ರೆ ಒಂದು ಟೆಸ್ಟ್ ಪಾಸ್ ಆಗಿ ನಂತರ ಆ ಮಗುವಿನ ಜೀವನವೇ ಬದಲಾವಣೆ ಆಗಿರುತ್ತದೆ. ದೇವರ ಸೇವಾ ಕಾರ್ಯಗಳಿಗಾಗಿ ಆಸೆ ಇದೆ, ಅಯ್ಯೋ ಹೋಗುವುದು ಹೇಗೆ ಈ ಚಿಂತೆಯಲ್ಲಿ ಇರುವವರು ಇದ್ದಾರೆ. ಆದ್ರೆ ಈ ಟೆಸ್ಟ್ ಪಾಸ್ ಆಗಿ ನಂತರ ಅಧಿಶಕ್ತವಾಗಿ ದೇವರ ಸೇವಾ ಕಾರ್ಯಗಳು ನಡೆಯುವುದು ಕಾಣ್ತೀವಿ. ಪ್ರಿಯರೇ, ಟೆಸ್ಟ್ ಪಾಸ್ ಆಗುವುದು ಮುಖ್ಯ. ನಮ್ಮ ಶಕ್ತಿಗೆ ಮಿಗಿಲಾದ ಯಾವ ಟೆಸ್ಟು ದೇವರು ನಮಗೆ ಕೊಡಲ್ಲ. ಸೊ ಅಬ್ರಹಾಮನ ಟೆಸ್ಟ್ ಅಲ್ಲಿ ಅಬ್ರಹಾಂ ಪಾಸ್ ಆದರು.
ಅದರಿಂದ ಏನಾಯಿತು? ಒಂದು ಜನಾಂಗವನ್ನೇ ದೇವರು ಸೃಷ್ಟಿಸಿದರು. ಓಕೆ, ಇನ್ನು ಈ ಟೆಸ್ಟ್ಗಳಲ್ಲಿ ಸ್ವಲ್ಪ ಪಾಸ್ ಆಗಿದ್ದೇನೆ, ಒಂದು ಮಟ್ಟಕ್ಕೆ ನಾವು ಜಯಿಸಿದೆ, ಅದೆಲ್ಲ ಇಲ್ಲ. ಪಾಸ್ ಅಂದ್ರೆ ಪಕ್ಕಾ ಪಾಸ್ ಆಗ್ಬೇಕು ದೇವರಿಗೆ. ಈಗ ನೋಡಿ, ನೋಹನಿಗೆ ಒಂದು ಟೆಸ್ಟ್ ಇತ್ತು. ಇನಿಷಿಯಲಿ ನೋಹ ಪಾಸ್ ಆಗಿದ್ರು, ಕೊನೆಯಲ್ಲಿ ಏನ್ ಮಾಡಿದ? ಅವನೇ ದ್ರಾಕ್ಷಾ ತೋಟವನ್ನು ನಟ್ಟು ದ್ರಾಕ್ಷಾ ರಸವನ್ನು ಕುಡಿದು ಫುಲ್ ಅಮಲಲ್ಲಿ ಆ ಪಾಸ್ ಆಗಿರೋದು ಹಾಳು ಮಾಡ್ಬಿಟ್ಟಿದ. ಅದ ನಂತರನೇ ಬಾಬೇಲ್ ಗೋಪುರವನ್ನು ಕಟ್ಟುವ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು. ಸೊ ನೋಡಿ, ಟೆಸ್ಟ್ ಅಂದ್ರೆ ಸ್ವಲ್ಪ ಏನೋ ಪಾಸ್ ಆದ್ರೆ ಸಾಲದು. ಈಗ ನಮ್ಮ ಪರೀಕ್ಷೆಯಲ್ಲಿ 100% ಅಲ್ಲಿ ಒಂದು 50 ಸಿಕ್ಕಿದ್ರು ಪಾಸೇ. ಆ ಪಾಸ್ ದೇವರಿಗೆ ಬೇಡ, ನೀವು 100% ಅಲ್ಲಿ ಪಾಸ್ ಆಗ್ಬೇಕು. ಓಕೆ, ಸೊ ಅದು ಅಬ್ರಾಹಮನ ಒಂದು ಟೆಸ್ಟ್. ಇನ್ನು ಮುಂದೆ ನಾವು ನೋಡೋದಾದ್ರೆ ಯೇಸು ಸ್ವಾಮಿಯ ಒಂದು ಟೆಸ್ಟ್ ನಾವು ನೋಡೋಣ. ಯೇಸು ಸ್ವಾಮಿಯ ಟೆಸ್ಟ್ ಅಂತ ಹೇಳುವಾಗ ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 1ನೇ ವಾಕ್ಯ. ಮತ್ತಾಯನ ಶುಭ ಸಂದೇಶ. ಯೇಸು ಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಯಾರು ಕರ್ಕೊಂಡು ಹೋದ್ರು ಶಶಿಕಲಾ ಸಿಸ್ಟರ್? ಪವಿತ್ರಾತ್ಮರು ಬ್ರದರ್. ಪವಿತ್ರಾತ್ಮರು ಕರ್ಕೊಂಡು ಹೋದ್ರು. ಅಬ್ರಾಹಮನನ್ನು ದೇವರೇ ಕರ್ಕೊಂಡು ಹೋದ್ರು. ಈಗ CET ಪರೀಕ್ಷೆಗೆ ತಂದೆ ತಾಯಿಯರು ಕರ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಟೆಸ್ಟಿಗೆ. ಮತ್ತೆ ಮೊದಲನೇ ಟೆಸ್ಟ್ ಏನಿತ್ತು? ಟೆಸ್ಟ್ ಹೇಗಿರ್ತದೆ ಅಂದ್ರೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀವಿ ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಟೆಸ್ಟ್ ಇರುತ್ತದೆ. ಅದಕ್ಕೆ ಒಂಥರ ಸ್ಯೂಟ್ ಆಗೋ ರೀತಿಯಲ್ಲಿ ಟೆಸ್ಟ್ ಇರ್ತದೆ. 40 ದಿನದಿಂದ ಯೇಸು ಸ್ವಾಮಿ ನೀರಿಲ್ಲ, ಊಟ ಇಲ್ಲದೆ ಉಪವಾಸ ಮಾಡ್ತಾ ಇದ್ದಾರೆ ಮರುಭೂಮಿಯಲ್ಲಿ. ನೀವು ನೋಡಿ, ಮರುಭೂಮಿಯಲ್ಲಿ 40 ದಿನ ನೀರಿಲ್ಲದೆ ಉಪವಾಸ ಮಾಡೋದು, ಊಟ ಇಲ್ಲದೆ ಈ ಕಾಲದಲ್ಲಿ ಸ್ವಲ್ಪ ಟೈಮ್ ಬಿಸಿಲಿಗೆ ಹೋದ್ರೆ ಸಾಕು, ಕಷ್ಟ ಆಗ್ತಾ ಇದೆ. 40 ದಿನ ಊಟ ಇಲ್ಲದೆ ನೀರಿಲ್ಲದೆ ಉಪವಾಸ ಮಾಡುವಾಗ ಆ ಯೇಸುಸ್ವಾಮಿಗೆ ಎಷ್ಟು ಕಷ್ಟ ಆಗಿರ್ತದೆ. ಈಗ ಟೆಸ್ಟ್ ಬರ್ತಾ ಇದೆ ಪ್ರಿಯರೇ. ಇಂತಹ ಒಂದು ಸನ್ನಿವೇಶದಲ್ಲೇ ನಮಗೂ ಟೆಸ್ಟ್ಗಳು ಹೆಚ್ಚಾಗಿ ಬರುವುದು. ಒಂಥರ ಫುಲ್ ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ಫುಲ್ ಟೈಟ್ ಆಗಿರೋ ಸಮಯದಲ್ಲಿ ಆಗಿದೆ ಇಂತಹ ಟೆಸ್ಟ್ಗಳು ಬರುವುದು ಹೆಚ್ಚಾಗಿ. ಆ ವಲಯದಲ್ಲೇ ನಮಗೆ ಟೆಸ್ಟ್ ಕೊಡುವುದು. ಯಾಕಂದ್ರೆ ಸೋಲಿಸಲು ತುಂಬಾ ಈಸಿ ಇದೆ, ಆದ್ರೆ ನಿಮ್ಮ ಶಕ್ತಿಗೆ ಮಿಗಿಲಾಗಿರುವುದಾಗಿರಲ್ಲ. ಮೊದಲನೇ ಟೆಸ್ಟ್ ಏನು? ಕಲ್ಲುಗಳನ್ನು ತೋರಿಸಿ. ಅಲ್ಲಿರುವ ಕಲ್ಲುಗಳೆಲ್ಲ ಈ ವೈಟ್ ಕಲ್ಲುಗಳು, ಈ ಮಾರ್ಬಲ್ ತರ ಕಲ್ಲುಗಳಿದೆಯಲ್ಲ, ಒಂಥರ ರೊಟ್ಟಿ ತರ ಇರುವ ಕಲ್ಲುಗಳೇ. ಸೊ ಕಲ್ಲುಗಳು ನೋಡುವ ಒಂಥರ ರೊಟ್ಟಿ ತರ ಕಾಣುತ್ತದೆ. ಓಕೆ, ಮೊದಲನೇ ಟೆಸ್ಟ್ ನೋಡಿ. ಅದೇನು ತಪ್ಪಾಗಿ ಇರುವ ರೀತಿಯಲ್ಲಿ ನಮ್ಗೆ ಅನ್ಸಲ್ಲ. ಯಾಕಂದ್ರೆ 40 ದಿನ ಉಪವಾಸ ಮಾಡುವಾಗ ಇನ್ನೂ ಊಟ ಮಾಡೋದು ಓಕೆ ಅಲ್ವಾ? ಸೈತಾನ್ ನಮ್ಗೆ ಒಳ್ಳೇದು ಮಾಡುವ ರೀತಿಯಲ್ಲಿ ತಗೊಂಡ್ ಬರ್ತಾನೆ. ನಮ್ಮ ಜೀವನದಲ್ಲಿ ಬರುವ ಟೆಸ್ಟ್ಗಳು ಕೆಲವೊಮ್ಮೆ ಹೀಗೇನೆ ಇದೆ. ನಮ್ಗೆ ಒಳಿತು ಮಾಡುವ ರೀತಿಯಲ್ಲಿ ಕೆಲವರು ತಗೊಂಡ್ ಬರ್ತಾರೆ ಐಟಮ್ಸ್ ನೋಡಿ. ಆದ್ರೂ ಅವನು ಹಾಗೆ ಹೇಳಿದಾರಲ್ಲ, ಹಾಗೆಲ್ಲ ಹೇಳ್ಬೋದಾ? ನೀವು ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟೆಲ್ಲಾ ಇದು ಮಾಡಿ, ಆದ್ರೂ ಅವನಿಗಾಗಿ ಇಷ್ಟೆಲ್ಲ ಮಾಡಿದ್ರು, ಆದ್ರೂ ಅವನ್ ಹಾಗೆ ಹೇಳ್ಬೋದಾ? ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲದೆ ಇದ್ರು ಮೆತ್ತಿಗೆ ನಮ್ಗೊಂದು ಚಿಂತೆ ಬರುತ್ತೆ. ಹೌದಲ್ಲ, ಇವನ್ ಹೇಳೋದು ಕರೆಕ್ಟ್ ಅಲ್ವಾ? ಈ ಚಿಂತೆ ಬರೆಸುವ ರೀತಿಯಲ್ಲಿ ಟೆಸ್ಟ್ಗಳು ಬರುತ್ತೆ. ಸೊ ಪ್ರಿಯರೇ, ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ಟೆಸ್ಟ್ಗಳ ಸಮಯಗಳಲ್ಲಿ. ಸೊ ಯೇಸು ಸ್ವಾಮಿಯನ್ನು ಈ ರೊಟ್ಟಿಯ ಹಾಗಿರುವ ಕಲ್ಲುಗಳನ್ನು ತೋರಿಸಿ, ಹೊಟ್ಟೆ ಹಸಿವು ತುಂಬಾ ಇದೆ, 40 ದಿನದ ಹೊಟ್ಟೆ ಹಸಿವು ಇದೆ, ಈ ಕಲ್ಲನ್ನು ರೊಟ್ಟಿಯಾಗಿ ನೀವು ಮಾಡಿ. ಸೈತಾನು ಗೊತ್ತು, ಏನು ಇಲ್ಲದೆ ಇರುವ ಅವಸ್ಥೆಯಲ್ಲಿ 5 ರೊಟ್ಟಿಯಿಂದ 5,000 ಜನರಿಗೆ ಕೊಡೋ ಕೆಪಾಸಿಟಿ ಇರುವವರೇ ಇವರು.
ಅದರಿಂದ ಒಂದು ಕಲ್ಲು ರೊಟ್ಟಿಯಾಗಿ ಮಾಡೋದೇನು ದೊಡ್ಡ ಸಮಸ್ಯೆ ಅಲ್ಲ. ನೋಡಿ, ನೀನು ಬರುವ ದಿನಗಳಲ್ಲಿ ಈ ತರ ಎಲ್ಲ ಮಾಡೋರು 5 ರೊಟ್ಟಿಯಿಂದ 5,000 ಜನರಿಗೆ ಕೊಡುವ ಆ ಕೆಪಾಸಿಟಿ ನಿನಗಿದೆ. ಒಂದ್ ಕೆಲಸ ಮಾಡಿ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ. ನಾವು ನೋಡೋದು ಸಿಂಪಲ್ ಆಗಿರುವಂತ ಟೆಸ್ಟೇ. ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಸಮಯದಲ್ಲಿ ಯೇಸುಸ್ವಾಮಿ ಅದಕ್ಕೆ ಟೆಸ್ಟ್ ಹೇಗೆ ಜಯಿಸಿದ್ದಾರೆ. ಮಾನವನು ಆಹಾರವನ್ನ ದೇವರಾಡುವ ವಾಕ್ಯದಿಂದ, ಜೀವಿಸುವುದು ಮಾನವನು ಆಹಾರದಿಂದ ಮಾತ್ರವಲ್ಲ. ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾ ಇರುವರು. ಪ್ರಿಯರಿದು ಹಳೆಯ ಒಡಂಬಡಿಕೆಯಲ್ಲಿ ಇರುವ ವಚನ ಇದು. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ದಾರೆ? ಸೈತಾನಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ 40 ದಿನ ದೇವರ ವಚನದಿಂದ ನಾನು ಜೀವಿಸಿದ್ದೇನೆ. ನನ್ಗೀಗ ರೊಟ್ಟಿ ತಿನ್ನದಿದ್ರು ಪರವಾಗಿಲ್ಲ, ದೇವರ ವಚನ ನನ್ನಲ್ಲಿ ತುಂಬಿದೆ. ಪ್ರಿಯರೇ, ಮೊದಲನೇ ವಿಷಯ, ಟೆಸ್ಟ್ಗಳು ಪಾಸ್ ಆಗ್ಬೇಕಾದ್ರೆ ದೇವರ ವಚನ ನಮ್ಮಲ್ಲಿ ತುಂಬಬೇಕು. ದೇವರ ವಚನ ತುಂಬುವಾಗ ನಾವು ಟೆಸ್ಟ್ಗಳಲ್ಲಿ ಪಾಸ್ ಆಗೇ ಆಗ್ತೀವಿ. ಯಾವಾಗ ದೇವರ ವಚನ ಇಲ್ಲ, ದೇವರ ವಚನ ನಮ್ಮಲ್ಲಿ ಕಡಿಮೆ ಆಗುವಾಗ ನಾವು ನ್ಯಾಚುರಲಿ ಟೆಸ್ಟ್ ಅಲ್ಲಿ ಫೇಲ್ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದ ದೇವರ ವಚನ ನಮ್ಮಲ್ಲಿ ತುಂಬಬೇಕು. ಈ ಟೆಸ್ಟ್ಗಳು ಪಾಸ್ ಆಗ್ಬೇಕಾದ್ರೆ ಮೊದಲನೆಯ ಪ್ರೋಸೆಸ್, ಮೊದಲನೆಯ ಒಂದು ಕಾರ್ಯ, ನಾವು ದೇವರ ವಚನದಿಂದ ತುಂಬಲ್ಪಡಬೇಕು. ಟೆಸ್ಟ್ ಬರುವುದು ಮಾತ್ರ ಇನ್ನವಿಟೇಬಲ್, ಎಲ್ರಿಗೂ ಬರುತ್ತದೆ. ಈ ಟೆಸ್ಟ್ಗಳು ಪಾಸ್ ಆಗಲು ಈ ಸ್ವಾಮಿ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಾವು ದೇವರ ವಚನದಿಂದ ತುಂಬಲ್ಪಡಬೇಕು, ದೇವರ ವಚನದಿಂದ ನಾವು ಬದುಕಬೇಕು. ಸೊ ಯೇಸ್ವಾಮಿ ಆ ಒಂದು 3 ಪಾಯಿಂಟ್ ಯಾವ್ದೆಲ್ಲ ಇದೆ? ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಕಾರ, ಮೂರನೇದು ಶಾರೀರಿಕ ದುರಿಚ್ಛೆ. ಈಗ ಈ ಶಾರೀರಿಕ ದುರಿಚ್ಛೆಯಲ್ಲಿ ಯೇಸ್ವಾಮಿ ಜಯಿಸಿ ಆಯಿತು. ಇನ್ನು 2 ಇದೆ, ಐಶ್ವರ್ಯದ ಅಹಂಕಾರ, ಕಣ್ಣಿನ ಕಾಮುಕತೆ. ಕರ್ಕೊಂಡು ಹೋದ್ರು, ದೇವಾಲಯದ ತುದಿಗೆ ಕರ್ಕೊಂಡು ಹೋದ್ರು. ಇದೇನೋ ನಾವು ನೋಡುವಾಗ ಯೋಚನೆ ಮಾಡುವ ಹಾಗೆ 2 ಕೊಂಬಲ್ಲ ಹಾಕಿ ಬಾಯೇಸು ಬಾಯೇಸು ಅಂತ ಹೇಳಿ ಸೈತಾನ್ ಕರ್ಕೊಂಡು ಹೋಗೋದಲ್ಲ. ಮನಸ್ಸಿನಲ್ಲಿ ಒಂದು ಪ್ರೇರಣೆ ಬರ್ತಾ ಇದೆ. ನಾವು ಆತರ ಒಂದು ಚಿಂತೆ ಇದೆ, ಸೈತಾನ್ ಕೊಂಬಲ್ಲ ಹಾಕಿ ಅಷ್ಟು ಕ್ಲಾರಿಟಿಯಲ್ಲಿ ಬರಲ್ಲ ಅವನು. ನಮ್ಮ ಒಳಗಡೆ ಒಂದು ಥಾಟ್, ಒಂದು ಚಿಂತೆಯೊಂದಿಗೆ ಇದು ಬರ್ಬೋದು. ಮೋಸ್ಟ್ಲಿ ಯೇಸ್ವಾಮಿ ಮನಸ್ಸಲ್ಲಿ ಯೋಚನೆ ಬಂದಿರುವುದು, ಈ ರೊಟ್ಟಿ ಯಾಕೆ ಈ ಕಲ್ಲಾಕೆ ರೊಟ್ಟಿ ಮಾಡಬಾರ್ದು ಅಂತೇಳಿ. ಆಗ ತಕ್ಷಣ ಗೊತ್ತಾಯ್ತು, ಇದು ಸೈತಾನ್ ಕೊಡುವ ಪ್ರೇರಣೆ ಅಂತ ಹೇಳಿ. ಸೊ ಪ್ರಿಯರೇ, ದೇವಾಲಯದ ತುದಿವರೆಗೆ ಹೋದ್ರು, ಲೋಕರಾಷ್ಟ್ರಗಳೆಲ್ಲ ತೋರಿಸಿದ್ರು ಕಣ್ಣಿನ ಆ ಕಾಮುಕತೆ ಎಲ್ಲ ತೋರಿಸಿ ಎಲ್ಲ ತೋರಿಸಿದ ನಂತರ ನನ್ನನ್ನು ಅಡ್ಡ ಬಿದ್ದು ಆರಾಧಿಸು. ಅದು ಮೋಸ್ಟ್ಲಿ ಈ ಸೈತಾನ್ ಮುಂದೆ ನಿಂತು ಬಾ ನನ್ನನ್ನು ಅಡ್ಡ ಬಿದ್ದು ಆತರ ಏನು ಇರಲ್ಲ. ಸೊ ಮೇ ಬಿ ಈ ಸೈತಾನನ ಆ ಒಂದು ಕಾರ್ಯ ಮಾಡಲು ಯೇಸು ಸ್ವಾಮಿಗೆ ಒಂದು ಪ್ರೇರಣೆ ಬಂದಿರುವುದು, ತಪ್ಪಾದ ಒಂದು ಪ್ರೇರಣೆ ಬಂದಿರಬಹುದು. ಅಲ್ಲೂ ಸಹ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಉಪಯೋಗಿಸಿ ಅಲ್ಲಿಂದ ಜಯಶಾಲಿ ಆಗ್ತಾ ಇದ್ದಾರೆ. ಇನ್ನು ಹೇಳೋದು, ದೇವಾಲಯ ತುದಿಗೆ ಹೋಗಿ ನೀವು ಇಲ್ಲಿಂದ ಧುಮುಕು, ದೇವದೂತರುಗಳು ನಿಮ್ಮನ್ನು ಕಾಯ್ತಾರಲ್ಲ. ಸೊ ಪ್ರಿಯರೇ, ದೇವರ ವಚನ ಸೈತಾನೂ ಯೂಸ್ ಮಾಡ್ತಾ ಇದ್ದಾನೆ ಸ್ವಲ್ಪ. ಅದೇ ದೇವರ ವಚನ ಉಪಯೋಗಿಸಿ ದೇವರು ಸೈತಾನನನ್ನು ಸೋಲಿಸಿದ್ದಾರೆ. ಪ್ರಿಯರೇ, ಇದು ತುಂಬಾ ಮುಖ್ಯ. ದೇವರ ವಚನದಿಂದಲೇ ಯೇಸು ಸ್ವಾಮಿ 3 ಟೆಸ್ಟ್ಗಳು ಪಾಸ್ ಆಗಿರುವುದು. ಹಾಗಾದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವ ಟೆಸ್ಟ್ಗಳು ಪಾಸ್ ಆಗುವುದಕ್ಕೆ ನಮಗೂ ಬೇಕು ದೇವರ ವಾಕ್ಯಗಳು. ಆ ತಕ್ಕ ವಾಕ್ಯಗಳನ್ನು ನಾವು ಉಪಯೋಗಿಸುವಾಗ ಆ ಟೆಸ್ಟ್ಗಳು ಪಾಸ್ ಆಗುವಂತೆ ದೇವರು ನಮ್ಮನ್ನು ಅನುಗ್ರಹಿಸುವರು. ಆ ತಕ್ಕ ವಾಕ್ಯಗಳು. ಓಕೆ, ಸೊ ಪ್ರಿಯರೇ, ಈ ರೀತಿಯಲ್ಲಿ ನಾವು ಮುಂದುವರಿಯುವಾಗ
ನಮ್ಮ ಒಬ್ಬೊಬ್ಬರ ಈಗ ಬೈಬಲ್ ಅಲ್ಲಿ ಇರೋದು ನಾವು ನೋಡಿದೀವಿ. ನಾಳೆ ಇನ್ನೊಂದು ದಿನನೂ ಸಹ ಮೋಸ್ಟ್ಲಿ ಈ ಟೆಸ್ಟ್ಗಳದ್ದು ಕಂಟಿನ್ಯೂ ಆಗ್ತದೆ. ಹಾಗಾದ್ರೆ ಮೈನ್ಯೂಟ್ ರೀತಿಯಲ್ಲಿರುವ ಟೆಸ್ಟ್ಗಳು ಹೇಗೆ ಬರುತ್ತದೆ, ಇದ್ರ ಬಗ್ಗೆ ನಾವು ಚಿಂತಿಸಬಹುದು. ಈಗ ನೋಡಿ, ದಾನಿಯೇಲನ ಜೀವನದಲ್ಲಿ ನೋಡೋದಾದ್ರೆ ಒಂದು ಟೆಸ್ಟ್ ಬಂತು. ಯಾವಾಗ? ದೇವರನ್ನು ಇಡೀ ಬಾಬಿಲೋನಲ್ಲಿರುವವರು ದೇವರನ್ನು ಆರಾಧಿಸಬೇಕು ಎಂಬ ಒಂದು ಪ್ರೋಸೆಸ್ ಆಗಬೇಕು. ಅದಕ್ಕೆ ನೋಡಿ ಟೆಸ್ಟ್ ಹೇಗಿತ್ತಂತ ಗೊತ್ತಾ? ರಾಜ ನೆಬೂಕದ್ನೆಚ್ಚರ್ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀವೆಲ್ಲರೂ ನನ್ನನ್ನೇ ಆರಾಧಿಸಬೇಕು. ನನ್ನನ್ನು ಆರಾಧಿಸುವುದಿಲ್ಲದೆ ಇದ್ರೆ ಏನಾಗ್ತದೆ? ಅವರೆಲ್ಲರನ್ನು ಕೊಂದಾಕ್ತೀವಿ. ದಾನಿಯೇಲ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ರೂ ನೆಬೂಕದ್ನೆಚ್ಚರನ್ನ ಆರಾಧಿಸಿದ್ರು. ದಾನಿಯೇಲ ಏನ್ ಮಾಡಿದರು? ಜೆರುಸಲೇಮ್ ದೇವಾಲಯದೆಡೆಗೆ ಕಿಟಕಿ ಓಪನ್ ಮಾಡಿ ಅಲ್ಲಿ ಆ ನಿಜ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಟೆಸ್ಟ್. ಈಗ ಏನಾಗಿದೆ? ಎಲ್ರು ಹೋಗಿ ಹೇಳಿ, ನೋಡಿ ದಾನಿಯೇಲ ರಾಜನೇ ನಿಮ್ಮ ಮುಖ್ಯ ತುಂಬಾ ಕ್ಲೋಸ್ ಆಗಿರೋ ವ್ಯಕ್ತಿ, ನಿಮ್ಮ ವಚನ ಮಾತ್ರ ಅನುಸರಿಸ್ತಾ ಇಲ್ಲ, ಅವನ ದೇವರನ್ನೇ ಆರಾಧಿಸ್ತಾ ಇದ್ದಾರೆ. ಕೋಪ ಆಯ್ತು, ಚರ್ಚೆ ಆಯ್ತು, ಜೈಲಿಗೆ ಹೋಗಿ ಆಯ್ತು, ಕೊನೆಯಲ್ಲಿ ಇವರನ್ನು ಸಿಂಹಗಳ ಗವಿಯಲ್ಲಿ ಬಿಡ್ತಾ ಇದ್ದಾರೆ. ಪ್ರಿಯರು, ಏನಾಗಿದೆ? ಒಂದು ಸಿಂಹಕ್ಕೂ ಏನು ಮುಟ್ಟಕ್ಕಾಗಿಲ್ಲ. ಅದ ನಂತರ ರಾಜ ಒಂದು ನಿಯಮವನ್ನು ಹೊರಡಿಸ್ತಾ ಇದ್ದಾರೆ. ಏನ್ ನಿಯಮ ಅದು? ಯಾರಿಗಾದ್ರೂ ಗೊತ್ತಾ? ದಾನಿಯೇಲನ ಗ್ರಂಥ 6ನೇ ಅಧ್ಯಾಯದಲ್ಲಿ ದಾರಿಯೂಸ್ ರಾಜ ಇದಾದ್ರೆ 6:25 ಓದಿ. ಇದಾದ ಮೇಲೆ ರಾಜ ದಾರ್ಯಾವೆಷನು ಜಗದಲ್ಲಿ ವಾಸಿಸುವ ಸಕಲ ದೇಶ, ಕುಲ, ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ನಿಮಗೆ ಹೆಚ್ಚೆಚ್ಚು ಸುಖ ಶಾಂತಿ ಲಭಿಸಲಿ. ನನ್ನ ರಾಜ್ಯದ ಪ್ರಜೆಗಳೆಲ್ಲರಿಗೆ ನಾನು ಆಜ್ಞಾಪಿಸುವುದೇನೆಂದರೆ, ನಾವೆಲ್ಲರೂ ದಾನಿಯೇಲನ ದೇವರ ಮುಂದೆ ಭಯ ಭಕ್ತಿಯಿಂದ ನಡೆದುಕೊಳ್ಳತಕ್ಕದ್ದು. ದಾನಿಯೇಲನ ದೇವರ ಮುಂದೆ ಭಯ ಭಕ್ತಿಯಿಂದ ನಡೆದುಕೊಳ್ಳು. ಇದು ದೇವರ ಒಂದು ಪ್ಲಾನ್. ಇದಾಗುವುದಕ್ಕೆ ಹೇಗೆ, ಆ ಪ್ರೊಸೀಜರ್ ಹೇಗೆ ಇತ್ತು? ಪರಿಣಾಮ ಹೇಳ್ತೀರಾ? ಈ ಒಂದು ಕಾರ್ಯ ನಡೆಯಕ್ಕೆ ರಾಜನೇ ಒಂದು ಪತ್ರ ಬರೋದು, ತನ್ನ ರಾಜ್ಯದಲ್ಲಿರುವ ಎಲ್ಲರೂ ದಾನಿಯೇಲನ ದೇವರನ್ನು ಆರಾಧಿಸಬೇಕು ಎಂದು ಹೇಳುವ ಒಂದು ಕಾರ್ಯ ನಡೆಯುವುದಕ್ಕೆ ದೇವರು ತಗೊಂಡ್ ಬಂದಿರೋ ಪ್ರೋಸೆಸ್ ಹೇಗೆ? ದಾನಿಯೇಲ ಧೈರ್ಯದಿಂದ ಪ್ರಾರ್ಥಿಸೋದಷ್ಟೇ ನಿಜ ದೇವರನ್ನು. ಅಲ್ಲ, ಅದಕ್ಕೆ ಮುಂಚೆ ಮೊದಲೆಲ್ಲ ಅದು ಪರೀಕ್ಷೆ, ದಾನಿಯೇಲ್ ಬಿದ್ದಿರೋ ಪರೀಕ್ಷೆಯಿಂದ ಜನರಿಗೆ ದಾನಿಯೇಲ್ ಜಯಿಸ್ಬೇಕು ಸರ್. ಅಲ್ಲಿ ಪ್ರಾರ್ಥನೆ ಮುಖಾಂತರ ಮೊದಲನೇದಾಗಿ ಅಲ್ಲಿ ಬಂದಿರುವ ಶೋಧನೆ ಏನಂದ್ರೆ, ಎಲ್ಲರೂ ರಾಜನನ್ನೇ ಆರಾಧಿಸಬೇಕು. ಹಂಗ್ ಮಾಡದಿರೋರಿಗೆ ಸಾವೇ ಅಂತಾನೆ. ಇದು ಶೋಧನೆ. ನೋಡಿ, ಈ ಶೋಧನೆ ಬರುವಾಗ ನೀವು ಅರ್ಥ ಮಾಡ್ಬೇಕು. ಈಗ ನಾವು ಬ್ಯಾಕ್ ಸೈಡ್ ಇಂದ ನೋಡುವಾಗ ನಾವು ಅರ್ಥ ಆಗ್ಬೇಕು, ಈ ಶೋಧನೆಗೆ ಕಾರ್ಯ ಏನು? ಇಡೀ ರಾಜ್ಯದಲ್ಲಿ ಇರುವವರೆಲ್ಲರೂ ನಿಜ ದೇವರನ್ನು ಆರಾಧಿಸುವ ಒಂದು ಪ್ರೋಸೆಸ್ ಆಗ್ತಾ ಇದೆ. ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಈ ತರ ಒಂದು ಶೋಧನೆ ಬರ್ತಾ ಇದೆ. ಈ ಶೋಧನೆಗೂ ಎಂಡ್ ರಿಸಲ್ಟ್ಗೂ ತುಂಬಾ ಒಂದು ಟ್ಯಾಲಿ ಇರ್ತದೆ. ನೋಡಿ, ಈ ಒಂದು ಶೋಧನೆ, ಈ ಒಂದು ನಿಯಮ, ಅದು ಬದಲಾಗಿಸುವುದಕ್ಕೆ ದೇವರು ದಾನಿಯೇಲನ ಉಪಯೋಗಿಸಿದರು. ದಾನಿಯೇಲೊಂದು ಮನುಷ್ಯನೇ. ಒಂದು ವೇಳೆ ದೇವರ ವಚನದಲ್ಲಿ ನಂಬಿಕೆ ಇಲ್ಲದೆ ರಾಜನ ವಚನದಲ್ಲೇ ನಂಬಿಕೆ ಇಟ್ಟಿದ್ರೆ ಏನಾಗ್ತಾ ಇತ್ತು? ಇವನು ಸಹ ರಾಜರನ್ನು ಆರಾಧಿಸ್ತಾ ಇದ್ರು. ಈ ನಿಯಮ ಅಲ್ಲಿ ಬರ್ತಾ ಇರಲಿಲ್ಲ. ಇನ್ನೂ ಆ ನಿಯಮ ಬರಕ್ಕೆ ಇನ್ನೂ ಎಷ್ಟೋ ಶೋಧನೆಗಳನ್ನು ಕೊಟ್ಟು ಸೆಟ್ರೈಟ್ ಮಾಡಿ ಜನರನ್ನು ರೆಡಿ ಮಾಡ್ಬೇಕಿತ್ತೋ ಏನೋ. ಸೊ ಪ್ರಿಯರೇ, ಒಂದೊಂದು ಶೋಧನೆ ಬರುವಾಗ ನೀವು ಅರ್ಥ ಮಾಡ್ಬೇಕು, ನಾವು ಪ್ರಾರ್ಥಿಸಿ ಡಿಸರ್ನ್ ಮಾಡ್ಬೇಕು, ಇದರ ಎಂಡ್ ರಿಸಲ್ಟ್ ಏನಾಗಬೇಕು. ಸೊ ಎಲ್ಲರೂ ರಾಜನನ್ನು ಆರಾಧಿಸಬೇಕು ಎಂದ ಶೋಧನೆ ಬಂದಾಗ
ದಾನಿಯೇಲಿಗೆ ಅರ್ಥ ಆಯ್ತು. ದಾನಿಯೇಲ್ ಪ್ರಾರ್ಥಿಸಿದಾಗ ದಾನಿಯೇಲಿಗೆ ಅರ್ಥ ಆಯ್ತು. ಇದರ ಎಂಡ್ ರಿಸಲ್ಟ್ ಏನು? ಎಲ್ಲರೂ ನಿಜ ದೇವರನ್ನು ಆರಾಧಿಸುವ ಒಂದು ಕಾರ್ಯಕ್ಕೆ ಪ್ರಾರಂಭದ ಪ್ರವೃತ್ತಿ ಆಗಿದೆ ಇದು. ಆದರೆ ಇದು ಯಾರು ಈ ಕಾರ್ಯ ಮಾಡಬೇಕು? ದಾನಿಯೇಲ್ನಿಂದ ಮಾಡಬೇಕು. ದಾನಿಯೇಲ್ ಏನ್ ಮಾಡ್ಬೇಕು? ದಾನಿಯೇಲ್ ಬೇಕಾದ್ರೆ ಆ ಕಿಟಕಿ ಮುಚ್ಚಿ ಆರಾಧಿಸಬಹುದಿತ್ತು, ಯಾರು ಕಾಣ್ತಾ ಇರ್ಲಿಲ್ಲ, ಪ್ರಾಮಾಣಿಕವಾಗಿ ಏನ್ ಪ್ರಾಬ್ಲಮ್ ಇರ್ಲಿಲ್ಲ, ದೇವರಿಗೂ ಗೊತ್ತಾಗ್ತಾ ಇತ್ತು. ಆದ್ರೆ ದಾನಿಯೇಲನ್ನು ಕಾಂಪ್ರಮೈಸ್ ಮಾಡಕ್ಕೆ ರೆಡಿ ಆಗಿಲ್ಲ. ಕಿಟಕಿ ಓಪನ್ ಮಾಡಿ ಆ ಜೆರುಸಲೇಮ್ ಕಡೆಗೆ ತಿರುಗಿ ಪ್ರಾರ್ಥಿಸುವ ದಾನಿಯೇಲನು. ಪ್ರಿಯರೇ, ಪ್ರತಿಯೊಂದು ಟೆಸ್ಟ್ ಬರುವಾಗ ದೇವರಲ್ಲಿ ನಾವು ಕೇಳಬೇಕು, ಸ್ವಾಮಿ ಇದ್ರಿಂದ ನೀವೇನ್ ಬಯಸ್ತಾ ಇದ್ದೀರಾ? ಈ ಟೆಸ್ಟ್ ನಾನು ಹೇಗೆ ಜಯಿಸಬೇಕು? ಈ ಸ್ವಾಮಿ ನಮಗೆ ಹೇಳಿಕೊಡ್ತಾ ಇದ್ರೆ, ನನ್ನನ್ನು ಶೋಧನೆಗೆ ಒಳಪಡಿಸದಂತೆ, ಅಂದ್ರೆ ಶೋಧನೆ ಬೇಡ ಅಂದಲ್ಲ, ನನ್ನನ್ನು ಶೋಧನೆಯಲ್ಲಿ ಜಯಶಾಲಿ ಆಗುವಂತೆ ನನ್ನನ್ನು ಅನುಗ್ರಹಿಸಿ. ದಾನಿಯೇಲನ ಶೋಧನೆಯಲ್ಲಿ ಜಯಶಾಲಿ ಆದ್ರು. ಅದರಿಂದ ಇಡೀ ರಾಜ್ಯ ಬಾಬಿಲೋನ್ ರಾಜ್ಯ ನಿಜ ದೇವರನ್ನು ಕಂಡು ಆರಾಧಿಸುವ ಒಂದು ರೇಂಜಿಗೆ ಬಂದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ಶೋಧನೆನೇ ಬೇಡ ಅಂತ ಅಲ್ಲ ನಾವು ಹೇಳ್ಬೇಕಾಗಿರೋದು. ಈ ಶೋಧನೆ ನಾವು ಜಯಿಸಬೇಕು. ಈ ಶೋಧನೆ ನಾವು ಜಯಿಸಬೇಕು. ಯಾಕಂದ್ರೆ ಈ ಶೋಧನೆ ನಾವು ಜಯಿಸುವಾಗ ಶೋಧನೆ ಬಂದಿರುವುದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಆಗಿರುತ್ತದೆ ರಿಸಲ್ಟ್. ನೀವು ಒಬ್ಬೊಬ್ಬರು ಟ್ರೈ ಮಾಡೋದೇ ಪರೀಕ್ಷಿಸಿ ನೋಡಿದ್ರೆ ಗೊತ್ತಾಗ್ತದೆ, ನೀವು ಒಬ್ಬೊಬ್ಬರ ಜೀವನದಲ್ಲಿ ಬಂದಿರುವ ಶೋಧನೆ, ಅದರ ಎಂಡ್ ರಿಸಲ್ಟ್. ನಾವಿದು ಕಲಿಬೇಕು. ಕಲಿತರೆ ಮಾತ್ರನೇ ನಮ್ಮ ಜೀವನದಲ್ಲಿ ಬರುವ ಶೋಧನೆಗಳು ಜಯಿಸಲು ನಮ್ಮಿಂದ ಸಾಧ್ಯ ಆಗ್ಬೋದು. ಪ್ರಿಯರೇ, ನಮ್ಮ ಒಬ್ಬೊಬ್ಬರು ಶೋಧನೆಗಳಲ್ಲಿ ಎದುರಿಸುವರೆ ಒಂದಲ್ಲ ಒಂದು ರೀತಿಯಲ್ಲಿ ಡೈಲಿ ಪ್ರೋಸೆಸ್ ಅಲ್ಲಿ ಡೈಲಿ. ಆದರೆ ಎಷ್ಟು ಶೋಧನೆಗಳು ನಾವು ಜಯಿಸ್ತಾ ಇದ್ದೀವಿ, ಎಷ್ಟು ಶೋಧನೆಗಳು ನಾವು ಸೋತು ಹೋಗ್ತಾ ಇದ್ದೀವಿ, ನಮ್ಮನ್ನೇ ಅವಲೋಕನೆ ಮಾಡೋಣ. ಈ ಒಂದು ಪರಲೋಕ ಪ್ರಾರ್ಥನೆ ಅದರ ತೀಕ್ಷ್ಣತೆಯಲ್ಲಿ ನಾವು ಮಾಡೋಣ. ನಾವು ಶೋಧನೆಗಳಲ್ಲಿ ಜಯಿಸಲೇಬೇಕು. ಎಂಟನೆಯ ಪ್ರಾರ್ಥನೆ ಇದು, ಏಳನೆಯ ಪ್ರಾರ್ಥನೆ ಇದು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೊನೆಯದಾಗಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಈ ಪ್ರಾರ್ಥನೆಯ ಗ್ರಾವಿಟಿ ನಾವು ಅರ್ಥ ಮಾಡಬೇಕು. ಕಾರಣ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಅನುಗ್ರಹ ಬರುವ ಪ್ರೋಸೆಸ್ ಆಗಿದೆ ಈ ಪ್ರಾರ್ಥನೆ. ನಮ್ ಪ್ರೇಯರ್ ಗ್ರೂಪ್ ಅಲ್ಲಿ ಒಂದು ಅನುಗ್ರಹ ಬರ್ಬೇಕಾದ್ರೆ ಒಂದು ಶೋಧನೆ ಆಗ್ತದೆ. ಆ ಶೋಧನೆ ನಾವು ಜಯಿಸಬೇಕು. ಜಯಿಸುವಾಗ ಏನಾಗ್ತದೆ, ಪ್ರೇಯರ್ ಗ್ರೂಪ್ ತುಂಬಾ ಫ್ಲರಿಶ್ ಆಗ್ತದೆ. ಯಾರೋ ಬಂದು ಏನೋ ಹೇಳಿದರು, ಓ ಮುಗೀತು, ಪ್ರೇಯರ್ ಗ್ರೂಪ್ ಬೇಡ, ನಾನು ಯಾವ್ದಕ್ಕೂ ಇಲ್ಲ, ನಂದು ಪ್ರಾರ್ಥನೆ ಆಯ್ತು, ನನ್ನ ಪ್ರಾರ್ಥನೆ ಆಯ್ತು ಅಂತ ಹೇಳುವುದು ಇದೊಂದು ದೊಡ್ಡ ಶೋಧನೆಯ ಕಾರ್ಯನೇ. ಯಾವತ್ತು ನಾವು ಅರ್ಥ ಮಾಡ್ಬೇಕು, ಈ ಚಿಂತೆ ನಮ್ಮ ಮನಸ್ಸಿನಲ್ಲಿ ಬರೋದಾದ್ರೆ ಸಾಕು, ಇಷ್ಟೆಲ್ಲ ಸಾಕು ಎಂಬ ಚಿಂತೆ ನಮ್ಮ ಮನಸ್ಸಿನಲ್ಲಿ ಬಂದ್ರೆ ನಾವು ಒಂದು ಸೈತಾನ ಶೋಧನೆ ಫೇಸ್ ಮಾಡ್ತಾ ಇದೆ. ಈ ಚಿಂತೆಗಳು ಬರದೇ ಇರೋರು ಯಾರೂ ಇಲ್ಲ. ನಾನು ಇಷ್ಟೊಂದು ಮಾಡಿದ್ದೇನೆ ಸಾಕು, ಇನ್ನು ನನ್ನ ಸ್ವಂತವಾಗಿ ವೈಯಕ್ತಿಕ ಪ್ರಾರ್ಥನೆ, ನಮ್ಮ ಬಲಿ ಪೂಜೆ ನಮ್ದೇ ಲೆವೆಲ್ ಅಲ್ಲಿ ಇದು ಸಾಕು. ಪ್ರಿಯರೇ, ನಾವು ಪ್ರೇಯರ್ ಗ್ರೂಪ್ ಹಾಳು ಮಾಡಲು ಸೈತಾನ್ ನಮ್ಮನ್ನು ಉಪಯೋಗಿಸುವಂತ ಟೆಸ್ಟ್ ಆಗಿದೆ ಇದು. ಅಥವಾ ಏನಾದ್ರೂ ಒಂದು ಪ್ರೋಗ್ರಾಮಿಗೆ, ಒಂದು ಧ್ಯಾನಕ್ಕೆ ನಮ್ಮನ್ನು ಕರೆದ್ರು, ನಾವು ಹೋಗ್ಬೇಕು, ಅಯ್ಯೋ ಸಾಕು, ಇನ್ನು ಅಲ್ಲೋಗಿ ಈ ಬಿಸಿಲಲ್ಲಿ ಒನ್ ಡೇ ಫುಲ್ ಅಲ್ಲಿಂದ ಹೋಗಿ ನಿಲ್ಬೇಕು, ಸಾಕು. ಇದು ನಮ್ಗೆ ಸೈತಾನ್ ಕೊಡುವ ಶೋಧನೆ. ಅಯ್ಯೋ ಮನೆಯಲ್ಲಿ ಇಷ್ಟು ಸಮಸ್ಯೆಗಳಿದೆ, ಇದ್ರ ಮಧ್ಯೆ ನಾನು ಹೇಗೆ ಧ್ಯಾನಕ್ಕೆ ಬೇಡ. ಪ್ರಿಯರೇ, ಸೈತಾನ್ ತರುವ ಶೋಧನೆ. ನೀವು ಹೋದ್ರೆ ಅಲ್ಲಿ ದೊಡ್ಡ ಅನುಗ್ರಹ ಉಂಟಾಗ್ತದೆ. ಅದಾಗಬಾರ್ದು. ಅದಕ್ಕೆ ಇಲ್ಲಿ ಶೋಧನೆಗೆ ಮಾಡಿ ನಿಮ್ಮನ್ನು ಒಂಥರ ಚೈನ್ ಹಾಕಿ ಮನೆಯಲ್ಲೇ ಇಟ್ಟಿರುವ ಅವಸ್ಥೆಗಳು. ಒಂದು ಫುಲ್ ಧ್ಯಾನ ಅಟೆಂಡ್ ಮಾಡಕ್, ಅಯ್ಯೋ ನಾನು ಹೇಗೆ ಫುಲ್ ಡೇ, ಒಂದು ಹಾಫ್ ಡೇ ಆದ್ರೆ ಓಕೆ, ಅರ್ಧ ದಿನ ಆದ್ರೆ ಓಕೆ, ಅಥವಾ 1 hour ಆದ್ರೆ ಓಕೆ. ಪ್ರಿಯರೇ, ಇದೆಲ್ಲ ನಮ್ಮನ್ನು ತಲೆ ಎತ್ತದಂತೆ ಸೈತಾನನ್ ನಮ್ಗೆ ಕೊಡುವ ಶೋಧನೆಗಳಾಗಿದೆ. ಈ ಶೋಧನೆಗಳಲ್ಲಿ ನಾವು ಜಯಿಸಬೇಕು. ಈ ಶೋಧನೆಗಳಲ್ಲಿ ನಾವು ಜಯಿಸುವಾಗ ಮಾತ್ರನೇ ದೇವರ ಪ್ಲಾನ್ ನಮ್ಮ ಜೀವನದಲ್ಲಿ ಬರುವುದು. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಇಂದು ನಮಗೆ ಆದಿಕಾಂಡ 4ನೇ ಅಧ್ಯಾಯ. ಆದಮ ಮತ್ತು ಅವಳಿಗೆ ಮಗು ಉಂಟಾಯಿತು.
ಆಗ ಆಕೆಯ ಮನಸ್ಸಿನಲ್ಲಿ, ಅವಳ ಮನಸ್ಸಿನಲ್ಲಿ ಏನಿತ್ತು? ದೇವರು ಹೇಳಿದ ಮಾತುಗಳೇ ಇತ್ತು. ಅಂದ್ರೆ ದೇವರು ಹೇಳಿದ್ದು, ನಿನ್ನ ಸಂತಾನ ಸೈತಾನನ ತಲೆನ ಜಜ್ಜುವುದು. ಆಕೆ ಅನ್ಕೊಂಡ್ಲು ಈ ಕಾಯಿನನ್ನೇ ಇರಬಹುದು ಆ ವ್ಯಕ್ತಿ ಅಂತ. ಸೊ ಆದರೆ ಮುಂದೆ ನಮಗೆ ಗೊತ್ತಾಗ್ತದೆ, ಶೈತಾನನು ಕೂಡ ಆ ಒಂದು ಡೌಟ್ ಬಂತು. ಅವನು ಕೂಡ ಅವನ ಮೇಲೆ ಕಣ್ಣಿಟ್ಟಿದ್ದ. ಸೊ ಕಾಯಿನನ್ನ ಬೀಳಿಸ್ಲಿಕ್ಕೆ ಪ್ರಯತ್ನ ನಡೀತಾನೆ ಇತ್ತು. ಸೊ ಆ ಪ್ರಥಮ ಬಲಿಯಲ್ಲಿ ನಾವು ಕಾಣ್ತೇವೆ ಯಾವ ರೀತಿ ಕಾಯಿನನ್ನ ಸೈತಾನ ಸೋಲಿಸ್ತಾನೆ, ಕಾಯಿನ ಬಿದ್ದೋಗ್ತಾನೆ. ದೇವರು ಅವನಿಗೆ ಪ್ರೇರಣೆ ಕೊಡ್ತಾ ಇದ್ರು, ಆದ್ರೂ ಕೂಡ ಅವನು ಶೋಧನೆಯನ್ನ ಗೆಲ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಸೊ ನಮ್ಮ ಜೀವನದಲ್ಲಿ ಕೂಡ ಇದೇ ನಡೀತದೆ. ಆದ್ರೆ ನಾವು ಶೋಧನೆಯನ್ನ ಗೆಲ್ಲಬೇಕು. ಓಕೆ, ಕಾಯಿನನಾಗಿ ನಾವು ಸೋಲಬಾರ್ದು, ನಾವು ಗೆಲ್ಲಬೇಕು ಅಂತ. ಸೊ ಅದೇ ರೀತಿಯಲ್ಲಿ ಅಬ್ರಾಮನಿಗೆ ಬಂದ ಶೋಧನೆ ಆದಿಕಾಂಡ 22:1 ಅಲ್ಲಿಂದ ಪ್ರಾರಂಭ ಆಯ್ತು. ಅಬ್ರಾಮನಿಗೆ ಬಂದ ಶೋಧನೆ ಕೂಡ ಆ 3 ರೀತಿಯಲ್ಲಿ, ದೈಹಿಕ ದುರಿಚೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಕಾರ, ಈ ಒಂದು ಕಾರ್ಯಗಳಲ್ಲಿ ಅಲ್ಲಿ ನಡೀತದೆ. ದೇವರು ಅಬ್ರಾಮನಿಗೆ ಶೋಧನೆ ಪರೀಕ್ಷೆ ಕೊಡ್ತಾ ಇದ್ದಾರೆ. ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮುಖ್ಯ. ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅಂದ್ರೆ, ದೇವರು ಯಾಕೆ ಪರೀಕ್ಷೆ ಕೊಡ್ತಾ ಇದ್ದಾರೆ ಅಂದ್ರೆ, ದೇವರು ಒಂದು ಪ್ಲಾನ್ ಇದೆ. ಅವರ ಅಬ್ರಾಮನ ಮೂಲಕ ಒಂದು ದೊಡ್ಡ ಜನಾಂಗವನ್ನೇ, ಅವರು ಸ್ವಂತ ಜನಾಂಗವನ್ನೇ ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಗಳು. ಒಂದು ವೇಳೆ ಅಬ್ರಾಮ ಫೇಲ್ ಆಗಿದ್ದಿದ್ರೆ ಸೊ ಅಲ್ಲಿ ಇಸ್ರಾಯೇಲ್ ಜನಾಂಗನೇ ಬರ್ತಾ ಇರ್ಲಿಲ್ಲ. ಸೊ ಮೊದಲ ಪರೀಕ್ಷೆಯನ್ನು ನಾವು ಪಾಸ್ ಆಗ್ಲೇಬೇಕು. ಮೊದಲ ಪರೀಕ್ಷೆ ಪಾಸ್ ಆದ್ರೇನೆ ಮುಂದಿನ ಕಾರ್ಯ ಸುಗಮವಾಗ್ತದೆ. ಸೊ ಹಾಗಾಗಿ ಅಬ್ರಾಮ ಇದರಲ್ಲಿ ಪಾಸ್ ಆಗ್ತಾನೆ. ನೋಡಿ, ಅಬ್ರಾಮನ ಲಕ್ಷ್ಯ ಏನಿತ್ತು ಅಂದ್ರೆ, ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಡೌಟು, ಆದ್ರೆ ಯಾವುದೇ ರೀತಿಯಾದ ಆತಂಕ, ಯಾವುದೇ ರೀತಿಯಾದ ಸಂಶಯ ಇರ್ಲಿಲ್ಲ. ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ, ಅದನ್ನ ಯಾರಿಗೂ ಹೇಳದೆ ದೇವರ ಅವನು ಕೊಟ್ಟ ಆ ಪರೀಕ್ಷೆಯನ್ನ ಪಾಸ್ ಮಾಡ್ಲಿಕ್ಕೆ ಅವನು ಹೋಗ್ತಾನೆ, ಮುಂದುವರಿತಾನೆ. ಸೊ ಆ ಮಗ ಕೇಳಿದ್ರು ಕೂಡ ಅವನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವರು ಕೊಡ್ತಾರೆ. ಕೊನೆವರೆಗೂ ಅವನಿಗೆ ಡೌಟೇ ಇಲ್ಲ, ಕಾಮಾಗಿದ್ದಾನೆ, ಕೂಲಾಗಿದ್ದಾನೆ. ಸೊ ದೇವ್ರು ಕೊಟ್ಟ ಕಾರ್ಯವನ್ನ ನಡೆಸುವುದಷ್ಟೇ ಅವನ ಮನಸ್ಸಿನಲ್ಲಿತ್ತು. ಸೊ ಈ ರೀತಿ ಪರೀಕ್ಷೆ ಪಾಸ್ ಆಗೋದು ನಮ್ಗೆ ಅನಿವಾರ್ಯ. ಪರೀಕ್ಷೆ ಪಾಸ್ ಆಗ್ಲೇಬೇಕು. ಯಾಕಂದ್ರೆ ಪ್ರತಿ ಪರೀಕ್ಷೆ ಹಿಂದೆ ಒಂದು ದೊಡ್ಡ ಅನುಗ್ರಹ ಇದೆ ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೊಳ್ತೀವಿ. ನಂತರ ಯೇಸು ಸ್ವಾಮಿಗೆ ಬಂದ ಪರೀಕ್ಷೆ ಮತ್ತಾಯ 4:1 ಅಲ್ಲಿ 3 ಪರೀಕ್ಷೆಗಳು. ಅದು ಅಷ್ಟೇ, ದೈಹಿಕ ದುರಿಚೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಕಾರ, ಈ 3 ಪರೀಕ್ಷೆಗಳನ್ನ ಕೊಡ್ತಾರೆ. ಈ ಪರೀಕ್ಷೆ ಯಾವ ರೀತಿ ಬರ್ತದೆ ಅಂದ್ರೆ, ನಾವು ಒಂದು ಪರಿಸ್ಥಿತಿಗೆ ಒಳಗಾಗ್ತೀವಿ. ಆ ಪರಿಸ್ಥಿತಿಯಲ್ಲಿ ಕೆಲವು ಕಾರ್ಯಗಳು ನಮ್ಗೆ ಅನಿವಾರ್ಯ. ಸೈತಾನ ಅಂತಹ ಒಂದು ಅನಿವಾರ್ಯವನ್ನ ಉಪಯೋಗಿಸ್ಕೊಂಡು ನಮಗೆ ಶೋಧನೆಯನ್ನ ಕೊಡ್ತಾನೆ. ಈ ಸ್ವಾಮಿ 40 ದಿನ ಆಸದಿದ್ರು. ಅಂತ ಸಮಯದಲ್ಲೇ ಬಂದ್ಬಿಟ್ಟು ಅಲ್ಲಿ ಬೆಳ್ಳಗೆ ಇದ್ದಂತ ಕಲ್ಲುಗಳು, ರೊಟ್ಟಿಯ ರೂಪದಲ್ಲಿ ಇದ್ದಂತ ಕಲ್ಲುಗಳನ್ನ ತಂದುಬಿಟ್ಟು ಶೋಧನೆಯನ್ನ ಕೊಡ್ತಾನೆ. ಸೊ ಅದು ಯೇಸು ಸ್ವಾಮಿ ನಮ್ಗೆ ಗೊತ್ತಿದೆ ಯಾವ ರೀತಿ ಶೋಧನೆ ಗೆಲ್ತಾರೆ. 40 ದಿನ ಹಸಿದಿದ್ರು, ದೈಹಿಕವಾಗಿ ಹಸಿದಿದ್ರು. ಅವರು ದೇವರ ವಾಕ್ಯದಿಂದ ತುಂಬಿದ್ರು. ಸೊ ಪ್ರತಿಯೊಂದು ಪರೀಕ್ಷೆ ಗೆಲ್ಲಬೇಕಾದ್ರೆ ದೇವರ ವಾಕ್ಯದಿಂದ ನಾವು ತುಂಬಿರ್ಬೇಕು. ಸೊ ಈ ಒಂದು ಕಾರ್ಯವನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. 2ನೇ ಪರೀಕ್ಷೆ ದೇವಾಲಯದ ತುದಿಗೆ ಕರೆದುಕೊಂಡೋಗಿ ಅಲ್ಲಿ ಐಶ್ವರ್ಯಗಳನ್ನೆಲ್ಲ ತೋರಿಸ್ತಾರೆ. ಮತ್ತೆ 3ನೇದು, ನನಗೆ ಅಡ್ಡ ಬಿದ್ದು ನೀನು ಆರಾಧಿಸುವಂತ ಎಲ್ಲ ಶೋಧನೆಗಳನ್ನು ಕೊಡ್ತಾರೆ. ಆದ್ರೆ ಸ್ವಾಮಿ ದೇವರ ವಾಕ್ಯದಿಂದಲೇ ಸೈತಾನನ ಓಡಿಸ್ತಾರೆ. ನೆಕ್ಸ್ಟ್ ದಾನಿಯೇಲನಿಗೆ ಬಂದ ಪರೀಕ್ಷೆ, ನೆಬೂಕದ್ನೆಚ್ಚರನ ಆಜ್ಞೆ. ದಾವೀದನು ಮಾತ್ರ ಆರಾಧಿಸಲಿಲ್ಲ. ದಾವೀದನು ಗೊತ್ತಿತ್ತು ನಿಜವಾದ ದೇವರು ಯಾರು, ಏನೇ ಬಂದ್ರು ಅದನ್ನ ಕಾರ್ಯವನ್ನ ನಾನು ಬಿಡೋದಿಲ್ಲ ಅಂತೇಳಿ, ಅದಕ್ಕೋಸ್ಕರ ಅವನು ಕಿಟಕಿಯನ್ನು ತೆಗೆದು ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿನೇ ಅವನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಸೊ ಈ ಶೋಧನೆ, ಈ ಮೊದಲನೇ ಶೋಧನೆ ಬಂತಲ್ಲ, ರಾಜನನ್ನೇ ಆರಾಧಿಸ್ಬೇಕು ಅಂತ. ಈ ಶೋಧನೆ ಕಾರ್ಯ ಹಿಂದೆ ಏನಿದೆ, ಅದು ಅಂತಿಮ ಕಾರ್ಯ. ಮೊದಲನೇ ಶೋಧನೆಗೂ ಅಂತಿಮ ಕಾರ್ಯಕ್ಕೂ ದೇವರ ಪ್ಲಾನ್ಗೂ ಏನೋ ಒಂದು ಲಿಂಕ್ ಇದೆ. ಸೊ ಅದಕ್ಕೆ ದಾನಿಯೇಲನು 6:25 ಹೇಳ್ತಾರೆ, ದೇವರೇ ನೆಬೂಕದ್ನೆಚ್ಚರ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ದಾನಿಯೇಲನ ದೇವರಿಗೆ ನಾವು ಭಯಭಕ್ತಿಯಿಂದ ನಡ್ಕೋಬೇಕು. ಅದು ದೇವರ ಮನಸ್ಸಿನಲ್ಲಿ ಇದ್ದಿದ್ದು. ಈ ಕಾರ್ಯವನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ದಾನಿಯೇಲನ ಪರೀಕ್ಷೆಯ ಮೂಲಕ. ಸೊ ಹಾಗಾಗಿ ದಾನಿಯೇಲನ ಪಾಸ್ ಆಗ್ತಾನೆ. ಸೊ
ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ದಾನಿಯೇಲನ ಪಾಸ್ ಆಗಿ ಕೊನೆಗೆ ದೇವರು ಏನು ಅನ್ಕೊಂಡಿದ್ರೋ ಆ ಕಾರ್ಯ ಅಲ್ಲಿ ನಡೀತದೆ. ಒಂದು ವೇಳೆ ದಾನಿಯೇಲ ಹಿಂಜರಿದಿದ್ರೆ ಆ ಒಂದು ಕಾರ್ಯ ನಡಿಲಿಕ್ಕೆ ಸಾಗ್ತಾ ಇರ್ಲಿಲ್ಲ. ಇನ್ನು ಎಷ್ಟೋ ವರ್ಷಗಳು ಅಥವಾ ಇನ್ನೆಷ್ಟೋ ಪರೀಕ್ಷೆಗಳ ನಂತರ ಆ ಒಂದು ಕಾರ್ಯ ನಡೀತಿತ್ತೇನೋ. ಬಟ್ ದಾನಿಯೇಲ್ ನೋಡಿ ಯಾವ ರೀತಿ ದೇವರ ಪರೀಕ್ಷೆಯನ್ನು ಪಾಸ್ ಆಗಿ ದೇವರ ಕಾರ್ಯವನ್ನ ಸುಗಮಗೊಳಿಸ್ತಾನೆ ಅನ್ನೋದು ತಿಳಿದಾಯ್ತು. ಸೊ ನಾವು ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ಬರ್ತದೆ. ಶೋಧನೆ ಪಾಸ್ ಆಗೋದು ಬಹಳ ಮುಖ್ಯ. ನಮಗೆ ಬಹಳ ಮುಖ್ಯ. ಈ ಶೋಧನೆಗಳನ್ನ ಪಾಸ್ ಆದ್ರೆ ಮಾತ್ರ ಮುಂದೆ ಅನುಗ್ರಹ ನಮಗೆ ಸಿಗ್ತದೆ. ಸೊ ಯಾವುದೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ತಂಡದಲ್ಲಿ ನಮಗೆ ಬರುವಂತಹ ಕರೆ, ಇದರಲ್ಲಿ ಭಾಗವಹಿಸ್ಬೇಕು, ಈ ಕಾರ್ಯವನ್ನ ನಡೆಸಬೇಕು ಅಂತ ನಮ್ಗೆ ಕರೆಗಳು ಬಂದಾಗ ನಾವು ಹಿಂಜರಿಬಾರದು. ನಮ್ಮದೇ ನೆಪಗಳನ್ನ ಹೇಳಿ ನಮ್ಮದೇ ಕಾರ್ಯಗಳನ್ನ ಮುಂದಿಟ್ಟು ನೆಪಗಳನ್ನ ಕೊಟ್ರೆ ಏನಾಗ್ತದೆ, ನಮಗೆ ಸಿಗಲಿರುವ ಆ ಒಂದು ಅನುಗ್ರಹದ ನಷ್ಟ ಆಗ್ತದೆ. ಸೊ ಇದರಿಂದ ನಾವು ಮತ್ತೆ ಅನುಗ್ರಹ ಪಡ್ಕೋಬೇಕಾದ್ರೆ ಇನ್ನೆಷ್ಟೋ ವರ್ಷಗಳು ನಾವು ಅದಕ್ಕೆ ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಶೋಧನೆಗಳು ಬಹಳ ಮುಖ್ಯ. ಸೊ ಆದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕು, ನಮ್ಮನ್ನ ಶೋಧನೆ ಜಯಿಸುವಂತೆ ನಮ್ಮನ್ನ ನಡೆಸಿರಿ ಅಂತ ಹೇಳಿ. ಸೊ ಅನ್ನೋದು ಇವತ್ತು ನನಗೆ ಅರ್ಥ ಆಗಿದೆ. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಇನ್ನು ನೀವು ಮಾತನಾಡಿ. ಸರ್ ರೆಕಾರ್ಡಿಂಗ್ ಆಫ್ ಮಾಡಿ. ಪ್ರೈಸ್ ದ ಲಾರ್ಡ್. ಸರ್ ಏನ್ ಗೊತ್ತಾ,